ಎಲ್ಲರಿಗೂ ನಮ್ಮ ಸ್ಪರ್ಧಾ ಸಮಯ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾವು ಏನು ನೋಡೋಣ ಅಂತ. ಆಲ್ರೆಡಿ ಇಲ್ಲಿಯವರೆಗೆ ನಾವು ಏನು ನೋಡಿದ್ದೀವಿ ಅಂದರೆ ಎಲ್ಲ ಪಾಠಗಳನ್ನು ನೋಡ್ತಾ ಹೋಗ್ತಾ ಇದ್ದೀವಿ. 6ನೇ ಕ್ಲಾಸ್ ಸಮಾಜ ವಿಜ್ಞಾನ 3ನೇ ಅಧ್ಯಾಯ. ಅದರಲ್ಲಿ 4 ವಿಭಾಗಗಳಿರುವುದರಿಂದ ಒಂದು ವಿಭಾಗ ಆಲ್ರೆಡಿ ಮುಗಿದಿದೆ. ಇವಾಗ ನಾವು 2ನೇ ವಿಭಾಗ ಆದಂತಹ ಮೈಸೂರು ವಿಭಾಗದ ಬಗ್ಗೆ ಏನು ಡೀಟೇಲಾಗಿ ವಿವರಣೆ ಮತ್ತು ಅದರಲ್ಲಿ ಬರ್ತಕ್ಕಂಥ ಮುಖ್ಯವಾದಂಥ ಪ್ರಶ್ನೆಗಳು ಯಾವ ಥರ ಕೇಳ್ತಾರೆ ಅದ್ರ ಬಗ್ಗೆ ನೋಡೋಣಂತ. ಯಾಕಂದರೆ ಆಲ್ರೆಡಿ ಈಗ ಹಿಂದೆ ಮಾಡಿರುವಂಥ ವಿಡಿಯೋಗಳನ್ನು ನೋಡಿ ಎಲ್ಲರೂ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ರೆ ಇಲ್ಲ, ಇವಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಯಾಕಂದರೆ ನಮಗೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಒಂದು ಮುಂದೆ ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದರ ಥರನೇ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಲಿಗೆ ಮತ್ತು ಶೇರ್ ಮಾಡ್ತಾ ಹೋಗಿ. ಇದರಲ್ಲಿ ತುಂಬ ಎಲ್ಲ ವಿಷಯಗಳನ್ನು ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಈಗ ಸಮಾಜ ವಿಜ್ಞಾನ ನಡೀತಾ ಇದೆ. ಬಂದ ಹಾಗೆ ಮುಂದೆ ಟೈಮ್ ನೋಡಿಕೊಂಡು ಬೇರೆ ವಿಷಯವನ್ನು ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮಗೆ ಯಾವ ವಿಷಯ ಮುಖ್ಯವಾಗಿ ಬೇಕು ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದರೆ ನಮಗೆ ಗೊತ್ತಾಗೋದು ನಿಮಗೆ ಯಾವ ವಿಷಯ ಇಂಪಾರ್ಟೆಂಟ್ ಅಂತ. ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗುವಂಥ ವಿಷಯ ಇದೆ. ಹಾಗಾಗಿ ಇದನ್ನು ಫಸ್ಟು ತೊಗೊಂಡಿರೋದು. ಯಾಕಂದರೆ ಈಗ ನಾವು ಬೇರೆ ಏನಾದರೂ ಕಲಿತೀನಿ, ಏನಾದರೂ ಎಕ್ಸಾಮ್ ಬರಿತೀನಿ ಅಂತಂದರೆ ಓಕೆ, ಎಕ್ಯುರೇಟಾಗಿ ಇದೇ ಸಬ್ಜೆಕ್ಟನ್ನು ಓದಬೇಕು ಅಂತ ಇರುತ್ತೆ. ಹಾಗಾಗಿ ಈ ಸಬ್ಜೆಕ್ಟ್ ಏನಿದೆಯಲ್ಲ, ಇದು ಸಮಾಜ ವಿಜ್ಞಾನ, ಇದು ಎಲ್ಲ ಎಕ್ಸಾಮಿಗೆ ಎಲ್ಲದಕ್ಕೂ ಉಪಯುಕ್ತ ಆಗ್ತದೆ. ಹಾಗಾಗಿ ಇದು ಬೇರೆ ಏನು ಬೇಕಾದರೂ PC ಇಂದ DC ವರೆಗೆ ಹೋದರೂ ಕೂಡ ಈ ಎಕ್ಸಾಮನ್ನು, ಈ ಸಬ್ಜೆಕ್ಟನ್ನು ನೀವು ತೊಗೊಂಡೇ ಹೋಗಬೇಕು. ಯಾಕಂದರೆ ಇದು ನಾವು 5ನೇ ಕ್ಲಾಸಿನಿಂದನೂ ತೊಗೊಂಡ್ರು ಓಕೆ, ಬಟ್ 6ನೇ ಕ್ಲಾಸ್ನಿಂದ ನಾನು ಪಾಠ ಮಾಡ್ತಾ ಇದ್ದೀನಿ. ಇವಾಗ 6ನೇ ಕ್ಲಾಸ್ನಿಂದ ಅಪ್ ಟು 12ನೇ ಕ್ಲಾಸಿನವರೆಗೂ ನೀವು ತೊಗೊಂಡೇ ಹೋಗಬೇಕು. ಇಲ್ಲ ಅಂದರೂ ಅಟ್ಲೀಸ್ಟ್ 10ನೇ ವರ್ಗದ ತನಕ ಆದ್ರೂ ಕೂಡ ತೊಗೊಂಡು ಹೋಗಬೇಕು. ಯಾಕಂದರೆ ಇದು ನಾವು ವಿವರವಾಗಿ ಪಾಠವನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ಬರ್ತಕ್ಕಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಒಂದು ನೋಟ್ ಆದರೂ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆ ನೋಟ್ ಮಾಡ್ಕೊಳ್ಳೋಕ್ಕೂ ಆಗಿಲ್ಲ ಅಂದ್ರೂ ಕೂಡ ಇದನ್ನೇ ಮತ್ತೆ ಮರಳಿ ಕೇಳ್ತಾ ಹೋದರೆ ಇದರಲ್ಲೇ ನಿಮಗೆ ಉಪಯುಕ್ತ ಆದಂತಹ ಪ್ರಶ್ನೆಗಳು ಹೈಲೈಟ್ ಆಗಿರ್ತವೆ. ಆ ವಿಷಯವನ್ನು ನೀವು ನೆನಪಿನಲ್ಲಿ ಇಟ್ಕೊಂಡು ಓದ್ದೇನೆ ಹೋದ್ರೂ ಕೂಡ ಈ ವಿಡಿಯೋ ನೋಡೋದ್ರದಿಂದನೇ ನಿಮಗೆ ತುಂಬ ಎಲ್ಲ ಅರ್ಥ ಆಗ್ತದೆ ಅಂದ್ಕೊಂಡಿದ್ದೀನಿ. ನನ್ನ ವಿಚಾರ ಆ ಥರ ಇದೆ. ನಿಮ್ಮ ವಿಚಾರಗಳು ನನಗೆ ಕಮೆಂಟ್ ಮುಖಾಂತರ ಬಂದ್ರೇ ಗೊತ್ತಾಗೋದು ನಿಮಗೆ ಯಾವ ಥರ ಮಾಡಿದ್ರೇ ಉಪಯುಕ್ತ ಅಂತ. ಬನ್ನಿ, ನಿಮ್ಮ ಟೈಮನ್ನು ವೇಸ್ಟ್ ಮಾಡದೆ, ತಡ ಮಾಡದೆ ಇವಾಗ ನಾನು ಮೈಸೂರು ವಿಭಾಗದ ಬಗ್ಗೆ ಮಾತಾಡೋಂಥ. ಈ ಮೈಸೂರು ವಿಭಾಗದ ಬಗ್ಗೆ ಮ್ಯಾಪ್ ಇದೆ, ಇದನ್ನು ನೋಡ್ಕೊಂಡು ಬನ್ನಿ ಎಲ್ಲರೂ. ಸ್ವಲ್ಪ ನಿಮಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಸ್ವಲ್ಪ ನೋಡ್ಕೊಂಡು ಬಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡಿದ್ದೀರೋ ನಿಮಗೆ ಬಿಟ್ಟಿದ್ದು. ಇವಾಗ ನಾವು ಇಲ್ಲೇ ನೋಡ್ತಾ ಹೋಗೋಣಂತ. ಮೈಸೂರು ವಿಭಾಗದ ಜಿಲ್ಲಾವಾರು ಭೂಪಟ ಇದೆ, ಅದನ್ನು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ನಮ್ಮ ನಾಡಿನ ಮತ್ತೊಂದು ಆಡಳಿತ ವಿಭಾಗವೆಂದರೆ ಯಾವುದು? ಮೈಸೂರು. ಆಲ್ರೆಡಿ ಎಷ್ಟು ವಿಭಾಗಗಳಿದ್ದಾವೆ? 4 ವಿಭಾಗಗಳಿದ್ದಾವೆ. ಒಂದು ವಿಭಾಗ ಆಗಿದೆ, ಅದು ಬೆಂಗಳೂರು ವಿಭಾಗ ಆಗಿದೆ. ಈ ಸದ್ಯಕ್ಕೆ ನಮಗೆ ಮೈಸೂರು ವಿಭಾಗ 2ನೇ ವಿಭಾಗ ಇದೆ. ಮೈಸೂರು ಆರಂಭದಲ್ಲಿ ಯಾರ ರಾಜಧಾನಿಯಾಗಿತ್ತು ಅಂತಂದರೆ ಒಡೆಯರ ರಾಜ್ಯದ ರಾಜಧಾನಿಯಾಗಿತ್ತು. ಇದು ಒಡೆಯರ ರಾಜ್ಯದ ರಾಜಧಾನಿಯಾಗಿತ್ತು. ಈ ವಿಭಾಗದಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಎಷ್ಟು ಜಿಲ್ಲೆಗಳಿದ್ದಾವೆ ಅಂತ. ಮೇಲಿನಿಂದ ಕೆಳಗಡೆ ಬನ್ನಿ ಅಂತ ಅಂದ್ಕೊಂಡಿದ್ದೆ. ಫಸ್ಟ್ ಒನ್ನು ನಾವು ಬೆಂಗಳೂರನ್ನು ಹಿಡ್ಕೊಂಡಿದ್ವಿ. ಬೆಂಗಳೂರಲ್ಲಿ 9, ಆಮೇಲೆ ಮೈಸೂರು 8. ಎಷ್ಟು ಜಿಲ್ಲೆಗಳು? 8 ಜಿಲ್ಲೆಗಳು. ಅವು ಯಾವ ಥರ ಇದ್ದಾವೆ ಇದನ್ನು ನಾನು ನಿಮಗೆ ಕೋಡ್ ಮಾಡಿ ಹೇಳ್ತೇನೆ. ಯಾಕಂದರೆ ಫಸ್ಟಿಗೇನೆ ಕೊಟ್ಟಿದ್ದಾರೆ, ಯಾವ ವಿವರಣೆ ಇಲ್ಲದೇ ಜಿಲ್ಲೆಗಳ ಹೆಸರನ್ನು ಕೊಟ್ಟಿದ್ದಾರೆ. ಆ ಜಿಲ್ಲೆಗಳನ್ನು ಯಾವ ಥರ ಕೋಡ್ ಮಾಡಿ ಹೇಳೋದು ಅಂತ ಇಲ್ಲೇ ನಿಮಗೆ ಹೇಳಿ ಕೊಟ್ಟು ಬಿಡ್ತೇನೆ. ಆದರೆ ನಿಮಗೆ ತುಂಬ ಈಸಿ ಆಗ್ತದೆ ಮುಂದೆ ಹೋಗಲಿಕ್ಕೆ. ಫಸ್ಟ್ ಒನ್ನು ಮೈಸೂರು, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಚಾಮರಾಜನಗರ ಮತ್ತು ಕೊಡಗು. ಈ ವಿಭಾಗದ ಆಡಳಿತದ ಕೇಂದ್ರ ಯಾವುದಾಗಿತ್ತು ಅಂದರೆ ಆಡಳಿತದ ಕೇಂದ್ರ ಮೈಸೂರು ಆಗಿತ್ತು. ಯಾಕಂದರೆ ಮೈಸೂರು ವಿಭಾಗದ ಆಡಳಿತ ಕೇಂದ್ರ ಮೈಸೂರು ಆಗಿತ್ತು. ಬೆಂಗಳೂರದು ಬೆಂಗಳೂರು ಆಗಿದೆ, ಮೈಸೂರದು ಮೈಸೂರು ಆಗಿದೆ ನೋಡಿ. ಈ ವಿಭಾಗವು ನದಿಗಳಿಗೆ
ಪರ್ವತಗಳಿಗೆ, ಪರ್ವತ ಶ್ರೇಣಿಗಳಿಗೆ, ಅರಣ್ಯಗಳಿಗೆ, ವನ್ಯಮೃಗಗಳಿಗೆ, ಕಾಫಿ ತೋಟಗಳಿಗೆ, ಕರಾವಳಿಗೆ, ಬಂದರುಗಳಿಗೆ ಪ್ರಸಿದ್ಧವಾಗಿದೆ ಅಲ್ವಾ. ಇದೆಲ್ಲದಕ್ಕೂ ಏನಾಗಿದೆ, ಇದು ಮೈಸೂರು ವಿಭಾಗ ತುಂಬ ಪ್ರಮುಖವಾದಂಥ ವಿಭಾಗವಾಗಿದೆ. ಈ ಎಲ್ಲನೂ ನಾವು ಮುಂದೆ ಮುಂದೆ ಹೋದ ಹಾಗೆ ನದಿಗಳ ಬಗ್ಗೆ, ಪರ್ವತ ಶ್ರೇಣಿಗಳ ಬಗ್ಗೆ, ಅರಣ್ಯಗಳ ಬಗ್ಗೆ, ವನ್ಯ ಮೃಗಗಳ ಬಗ್ಗೆ, ಕಾಫಿ ತೋಟಗಳ ಬಗ್ಗೆ, ಕರಾವಳಿ ಬಂದರುಗಳ ಬಗ್ಗೆ, ಈ ಥರ ಎಲ್ಲನೂ ಅಲ್ಲಿ ಇನ್ ಡೀಟೇಲ್ ಆಗಿ ಇದೆ. ಅದನ್ನೆಲ್ಲ ನಾವು ವಿವರಣೆಯನ್ನು ಓದುತ್ತಾ ಮತ್ತು ಈ ಮೇನ್ ಇಂಪಾರ್ಟೆಂಟನ್ನು ಹೈಲೈಟ್ ಮಾಡ್ತಾ ಅದನ್ನು ನಾವು ನೆನಪಿಟ್ಕೋತಾ, ಅಕಸ್ಮಾತ್ ನೆನಪಿಟ್ಕೊಳ್ಳೋದಾಗಲಿಲ್ಲ ಅಂದರೂ ನಿಮಗೆ ಒಂದೇ ಒಂದು ಸತ ನೀವು ವಿಡಿಯೋವನ್ನು ನೋಡಿ ಆ ಹೈಲೈಟನ್ನು ನೀವು ಬರೆದು ಒಂದು ನೋಟ್ಬುಕ್ಕಲ್ಲಿ ಇಟ್ಕೊಂಡ್ರೆ ತುಂಬ ತುಂಬ ಹೆಲ್ಪ್ ಆಗ್ತದೆ. ಅದು ನಮ್ಗೆ ಬರ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋರು ಹೇಳಿ, ನಾನಾದರೂ ಕೂಡ ಒಂದು ಸತ ಬರೆದು ನಿಮಗೆ ಚಿಕ್ಕದಾದಂಥ ವಿಡಿಯೋವನ್ನು ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೀನಿ. ಯಾರೂ ಕಮೆಂಟ್ ಇಲ್ಲಿವರೆಗೆ ಮಾಡಿಲ್ಲ. ಮಾಡಿ ಕಮೆಂಟ್ ಮಾಡಿದರೆ ನನಗೆ ಓಕೆ ಆಗ್ತದೆ. ಯಾಕಂದರೆ ಯಾರಿಗೆ ಬರ್ತದೋ ಯಾರಿಗೆ ಬರೋದಿಲ್ಲ ಏನೂ ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ಓನ್ಲಿ ಒಂದು ಪಾಠ ಹೇಳ್ತಾ ಹೋಗ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಏನು ಮಾಡಿ, ನನಗೆ ಒಂದು ಕಮೆಂಟ್ ಮಾಡಿ ಹೇಳಿ. ಇದರಲ್ಲಿ ಹೇಳಿರುವಂಥ ಹೈಲೈಟ್ ಎಲ್ಲನೂ ನಿಮಗೆ ಒಂದು ನೋಟ್ಬುಕ್ಕಲ್ಲಿ ಬರೆದು ಅದನ್ನು ವಿಡಿಯೋ ಮಾಡಿ ಆದರೂ ಹಾಕ್ತೀನಿ, ಇಲ್ಲ ನಿಮಗೆ PDF ಮುಖಾಂತರ ಆದರೂ ಕೊಟ್ಟು ಕಳಿಸ್ತೀನಿ. ಏನಾದರೂ ಒಂದು ಮಾಡೇ ಮಾಡ್ತೀನಿ. ಹಾಗಾಗಿ ನೀವು ನಿಮಗೆ ಬಂದಂಥ ಸಮಸ್ಯೆನ ನನ್ನ ಮುಂದೆ ನೀವು ಕಮೆಂಟ್ ಮುಖಾಂತರ ಹೇಳ್ತೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಈಗ ಇದನ್ನು ಕೋಡ್ ವರ್ಡನ್ನು ಯಾವ ಥರ ಮಾಡೋಣ ಅಂತ. ಫಸ್ಟ್ ಒನ್ನು ಏನೇನಿದ್ದಾವೆ ಇಲ್ಲಿ, ನಮ್ಮ ಜಿಲ್ಲೆಗಳು ಯಾವ್ಯಾವ ಇದ್ದಾವೆ ಈ ಮೈಸೂರು ವಿಭಾಗದವು. ಫಸ್ಟ್ ಒನ್ನು ಮೈಸೂರು ಇದೆ, ಮಂಡ್ಯ ಇದೆ, ಹಾಸನ ಇದೆ, ಚಿಕ್ಕಮಗಳೂರು ಇದೆ, ಉಡುಪಿ, ದಕ್ಷಿಣ ಕನ್ನಡ, ಚಾಮರಾಜನಗರ, ಕೊಡಗು. ಈ 7-8 ಜಿಲ್ಲೆಗಳನ್ನು ನಾವು ಯಾವ ಥರ ಕೋಡ್ ವರ್ಡನ್ನು ಮಾಡಬೇಕು. ಫಸ್ಟ್ ಒನ್ ಮೈ ತಗೋಬೇಕು, ನೆಕ್ಸ್ಟ್ ಒನ್ ಮ ತಗೋಬೇಕು, ನೆಕ್ಸ್ಟ್ ಅದಾದಮೇಲೆ ಇದನ್ನು ತಗೋಬೇಕು ನೋಡಿ, ತಗೋಬೇಕು. ಯಾಕೆ ಅಂದರೆ ಇದನ್ನು ಯಾವ ಥರ ಮಾಡೋದು, ಮೈ ಮ ದ ಇದು ಬರ್ಕೋಬೇಕು. ಮೈ ಮದ ಆಯಿತಾ. ನೆಕ್ಸ್ಟ್ ಇದನ್ನು ಬರಿಬೇಕು. ಏನು ಮಾಡಬೇಕು, ಹಾ ಬರಿಬೇಕು. ನೆಕ್ಸ್ಟ್ ಹೂ ಬರಿಬೇಕು. ಮೈ ಮದ ಹಾವು. ಏನು ಮಾಡಬೇಕು, ಚಾ ಬರಿಬೇಕು. ಚಾ ಅಕ್ಷರ ಬರಿಬೇಕು. ನೆಕ್ಸ್ಟ್ ಯಾವುದಿದೆ, ಇನ್ನೊಂದು ಚಿ ಬರಿಬೇಕು. ನೆಕ್ಸ್ಟ್ ಯಾವುದಿದೆ, ಕೋ ಬರಿಬೇಕು. ಚ ಚಿ ಕೋ. ಅರ್ಥ ಆಯ್ತಾ? ಏನು ಬರಿಬೇಕು ನಾವು ಇಲ್ಲಿ ಅಂದರೆ ಮೈಸೂರುದು ಮೈ ಮದ ಹಾವು, ಮೈ ಮದ ಹಾವು ಚಾಚಿಕೋ, ಮೈ ಮದ ಹಾವು ಚಾಚಿಕೋ. ಒಂದೇ ಒಂದು 10 ಸೆಕೆಂಡಲ್ಲಿ ನೀವು ಇದನ್ನು ಹೇಳಿಬಿಡ್ತೀರಾ. ಯಾಕಂದ್ರೆ ಇಲ್ಲಿ ಮೈಸೂರು ಅಂತ ಬಂದಾಗ ನಾವು ಮೈನೇ ತೊಗೊಂಡ್ಬಿಡ್ಬೇಕು ಫಸ್ಟಿಗೆ. ಮೈಸೂರು ಬಂದಾಗ ಮೈ ಮದ, ಯಾಕಂದ್ರೆ ಹಾವುಗಳು ಏನಿರ್ತವೆ, ಬೇರೆ ಬೇರೆ ಥರ ಇರ್ತವೆ. ಹಾಗಾಗಿ ನಾವು ಮೈ ಮದ ಅಂದ್ರೆ ಸೊಕ್ಕಿನಂಥ ಹಾವಿಗಳಿಗೆ, ಅಂದ್ರೆ ಜಾಸ್ತಿ ಸೊಕ್ಕಿರುವಂಥ ಹಾವಿಗಳಿಗೆ ನಾವು ಏನಂತ ಕರಿತೀವಿ, ಮೈ ತುಂಬ್ಕೊಂಡಿದೆ, ಅದಕ್ಕೆ ಮದ ಏರಿದೆ, ಈ ಥರ ನಾವು ಅನ್ಕೊಂತೀವಲ್ಲ. ಆ ಥರ ನಾವು ಏನು ಮಾಡ್ಕೋಬೇಕು, ಇಲ್ಲಿ ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ಆದ್ರೆ ಇದು ಎಲ್ಲಿ ಇಲ್ಲ, ಮತ್ತು ಇದು ಎಲ್ಲಿದೆ ತೊಗೊಂಡು ಬಂದಿದ್ರಿ, ಎಲ್ಲಿದೆ ಹೇಳ್ತಿದ್ರಿ ಅಂತ ಅನ್ಕೊಂತಿರಲ್ಲ. ಈ ಮಾತು ಯಾರೂ ತಗೊಳ್ಬೇಡಿ. ಯಾಕಂದರೆ ಇದು ಕೋಡ್ ವರ್ಡ್ ಮಾಡಿರೋದು. ನನಗೆ ಬಂದಿರುವಂಥ, ನನಗೆ ಹೊಳೆದಿರುವಂಥ ವಿಚಾರನ ನಾನು ಸ್ವಂತವಾಗಿ ಸೃಷ್ಟಿ ಮಾಡಿರುವಂಥ ಇದು ಕೋಡ್ ವರ್ಡ್ ಇದೆ. ಇದು ಎಲ್ಲಿದು ಅಂತ ನೀವು ಕೇಳಲಿಕ್ಕೆ ಹೋಗಬೇಡಿ. ಯಾಕಂದರೆ ಇದನ್ನು ನೀವು ನಿಮಗೆ ಬೇಕಾದಂಥ ವಿಚಾರ ಮುಖಾಂತರ ಮಾಡಿದ್ರೂ ನಾನು ಓಕೆ, ಅದನ್ನು ನಂದೇ ನೀವು ಓದಿ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಇಲ್ಲಿ ನನಗೆ ಸರಾಗವಾಗಿ ಬರುವಂಥದ್ದು ನಾನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೈ ಮದ ಅಂತ ನಾವು ಇಟ್ಕೊಂಡ್ರೆ ನೆನಪು ಉಳಿದೇ ಬಿಡ್ತದೆ. ಮೈ ಮದ ಯಾವುದು, ಹಾವು. ಏನು ಮಾಡ್ಬೇಕು, ಅದಕ್ಕೆ ಹೆಡೆಯನ್ನು ಚಾಚು ಅಂತೀವಲ್ಲ ನಾವು, ಹೆಡೆ ಚಾಚ್ತದೆ. ಸೊಕ್ಕಿನ ಹಾವು ಏನು ಮಾಡ್ತದೆ, ಯಾವಾಗಾದರೂ ಹೆಡೆಯನ್ನು ಬಿಚ್ಚಿಬಿಡುತ್ತದೆ. ಪುಕ್ಕು ಇರುವಂಥ ಹಾವು, ಏನು ಅಂಜುವಂಥ ಹಾವುಗಳು ಏನು ಮಾಡ್ತವೆ, ಓಡಿ ಹೋಗ್ಬಿಡ್ತವೆ ಮನುಷ್ಯನ ನೋಡಿದರೆ. ಆದರೆ ಸೊಕ್ಕಿನ ಹಾವು ಏನು ಮಾಡ್ತದೆ,
ಅದರ ಹೆಡೆಯನ್ನು ಏನು ಮಾಡ್ತದೆ, ಬಿಚ್ಚಿಬಿಡ್ತದೆ. ಆಗ ನಾವು ಅದನ್ನು ಎಮ್ಯಾಜಿನ್ ಮಾಡಿಕೊಂಡ್ರೆ, ಹಾವಿನ ವಿಚಾರ ಬಗ್ಗೆ ನಾವು ಎಮ್ಯಾಜಿನ್ ಮಾಡಿಕೊಂಡ್ರೆ ನೆನಪು ಉಳಿತದೆ. ಹಾಗಾಗಿ ಮೈ ಮದ ಹಾವು ಚಾಚಿಕೋ, ಇಷ್ಟು ನಾವು ನೆನಪಿಟ್ಕೊಂಡ್ರೆ ಏನಾಗ್ತದೆ, ಇದು ಯಾವಾಗೂ ಆಗೋದಿಲ್ಲ ನೋಡಿ. ನಾವು ಎಲ್ಲೇ ಹೋದ್ರೂ, ನಾವು ಮೈಸೂರು ಅಂತ ಬಂದಾಗ, ನಾವು ಮೈಸೂರಲ್ಲಿ ಯಾವ್ಯಾವ ಜಿಲ್ಲೆಗಳು ಇದಾವೆ ಅಂದರೆ ಮೈ ಮದ ಹಾವು ಚಾಚಿಕೋ ಅಂತ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು, ಮೈ ಅಂದರೆ ಮೈಸೂರು, ಮ ಅಂದರೆ ಮಂಡ್ಯ, ದ ಅಂದರೆ ದಕ್ಷಿಣ ಕನ್ನಡ, ಹಾ ಅಂದರೆ ಹಾಸನ, ಉ ಅಂದರೆ ಉತ್ತರ ಉಡುಪಿ, ಚ ಅಂದ್ರೆ ಚಾಮರಾಜನಗರ, ಚಿ ಅಂದ್ರೆ ಚಿಕ್ಕಮಗಳೂರು, ಕೋ ಅಂದ್ರೆ ಕೊಡಗು. ಇಷ್ಟು ನಾವು ಕೋಲಾರ, ಕೊಡಗು ಇದೆಲ್ಲ ನಿಮಗೆ ಏನಾಗ್ತೈತಿ ಗೊತ್ತಾ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಕೋಲಾರ ಎಲ್ಲಿರ್ತದೆ, ಕೊಡಗು ಎಲ್ಲಿರ್ತದೆ, ನಿಮಗೆ ಸುತ್ತಮುತ್ತ ಯಾವ ಏರಿಯಾದಲ್ಲಿ ಯಾವ್ಯಾವ ಬರ್ತವೆ ಅಂತ ಕೆಲವೊಂದಿಷ್ಟು ಮ್ಯಾಪ್ ನಿಮಗೆ ಇರಬೇಕು, ಕಣ್ಣಿನಲ್ಲಿ ಮ್ಯಾಪ್ ಇರಬೇಕು. ಆ ಮ್ಯಾಪಲ್ಲಿ ಇದ್ದಾಗ ನೀವು ಇದನ್ನು ಹೇಳಲಿಕ್ಕೆ ಬರ್ತದೆ. ಚಾಮರಾಜನಗರ ಮತ್ತು ಅಲ್ಲಿ ಚಿ ಬಂದಿದೆ, ಇಲ್ಲಿ ಚ ಬಂದಿದೆ, ಹೆಂಗ್ರಿ ಅನ್ಬಾರ್ದು. ಇಲ್ಲಿ ಚಿಕ್ಕಮಗಳೂರು ಇದೆ, ಅಲ್ಲಿ ಚಿಕ್ಕಬಳ್ಳಾಪುರ ಇದೆ, ಬೆಂಗಳೂರಲ್ಲಿ ಹೆಂಗೆ ಅನ್ಬಾರ್ದು. ಯಾಕಂದರೆ ನಮಗೆ ಅದರ ಸುತ್ತಮುತ್ತ ಇರುವಂಥ ಜಿಲ್ಲೆಗಳು ನಮಗೆ ಮ್ಯಾಪ್ ಮುಖಾಂತರ ಕಣ್ಣಿಗೆ ಸ್ಕ್ಯಾನ್ ಇರಲೇಬೇಕು. ಸ್ಕ್ಯಾನ್ ಇದ್ದರೆ ನಾವು ಇದನ್ನು ಹೇಳಲಿಕ್ಕೆ ಆಗ್ತದೆ. ಯಾಕಂದರೆ ಚಿಕ್ಕಮಗಳೂರು ನಮಗೆ ನೆನಪೇ ಬರ್ತಿರಂಗಿಲ್ಲ, ಮಂಗಳೂರು ನೆನಪಿರ್ತದೆ, ಚಿಕ್ಕಮಗಳೂರು ಆ ಥರ ನಮಗೆ ನೆನಪು ಬರಲ್ಲ. ಅದು ಚಿ ಒಂದು ನೆನಪಿತ್ತು ಅಂದರೆ ಚಿಕ್ಕಮಗಳೂರು ಅಲ್ಲಿ ಇದೆ ಅಲ್ವಾ, ಅದಕ್ಕಾಗಿ ನಾವು ಚಿ ಅಂತ ನೆನಪಿಟ್ಕೋಬೇಕು ಅಂತ ಹಿಂಗೆ ಗೊತ್ತಾಗ್ತದೆ. ಹಾಗಾಗಿ ನಾನು ಇದನ್ನು ಹೇಳಿರೋದು. ಅಲ್ಲಿ ಹಾವು ಇದೆ, ಇಲ್ಲಿ ಹಾವು ಇದೆ, ಇಲ್ಲಿ ಹಾಸನ ಇದೆ, ಅಲ್ಲಿ ಹಾವೇರಿ ಇದೆ, ಹಾಸನ ಹಾವೇರಿ ನೆನಪಿಟ್ಕೋಬೇಕು. ಹಾಸನ ಯಾವಲ್ಲಿ ಬರ್ತದೆ, ಹಾವೇರಿ ಎಲ್ಲಿ ಬರ್ತದೆ, ಈ ಥರ ಏನು ಮಾಡ್ಕೋಬೇಕು ನೀವು. ಒಂದ್ಸಲ ನೀವು ಅಲ್ಲಿ ಹೇಳಿದಿರಿ ಹಾವು, ಇಲ್ಲಿ ಹೇಳಿದಿರಿ ಅನ್ಕೋಬೇಡಿ. ಯಾಕಂದರೆ ಕೆಲವೊಂದು ಕಡೆ ಹಾವು, ಕೆಲವೊಂದು ಕಡೆ ಹಾವು, ಎರಡೂ ಕಡೆ ಬಂದಿದೆ, ಇಲ್ಲನಂತಲ್ಲ. ಆದರೆ ನೀವು ಚೇಂಜಸ್ಸನ್ನು ಮಾಡಿಕೊಂಡು ನೆನಪಿಟ್ಕೊಳ್ಳಿ. ಆದರೆ ಈ ವರ್ಡ್ ಮಾತ್ರ, ಈ ಕೋಡ್ ವರ್ಡು ನನಗೆ ತುಂಬ ಹೆಲ್ಪ್ ಆಗಿದೆ. ಹಾಗಾಗಿ ನಿಮಗೂ ಕೂಡ ನಾನು ಹೇಳಿದ್ದೀನಿ. ನಿಮಗೆ ಇದು ಓಕೆ ಅಂದರೆ ಓಕೆ, ಒಂದು ತಂಬನ್ನು ಏನು ಮಾಡಿ ಫ್ರೆಶ್ ಮಾಡೋಕ್ಕಾಗಿರಬೇಕು. ಯಾಕಂದರೆ ಲೈಕ್ ಮಾಡಿ. ಇದು ನಿಮಗೆ ಹೇಳೋದು ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಬೇಡ. ಯಾಕಂದರೆ ನಾವು ನಿಮಗೆ ಒತ್ತಾಯ ಮಾಡೋದಿಲ್ಲ. ಓಕೆನಾ? ಮುಂದೆ ಹೋಗೋಣ. ಓಕೆ, ಮುಂದೆ ಹೋಗೋಣ. ಚಾರಿತ್ರಿಕ ಹಿನ್ನೆಲೆ. ಚಾರಿತ್ರಿಕ ಹಿನ್ನೆಲೆ ಏನಿದೆ ಇದರಲ್ಲಿ? ಚಾರಿತ್ರಿಕ ಹಿನ್ನೆಲೆ ಅಂದರೆ ಮೈಸೂರು ರಾಜಕೀಯ ಇತಿಹಾಸ ಸ್ಪಷ್ಟವಾಗಿ ಆರಂಭವಾಗುವುದು ಯಾರ ಕಾಲದಲ್ಲಿ? ಗಂಗರ ಕಾಲದಿಂದ. ಮೈಸೂರು ರಾಜಕೀಯ ಇತಿಹಾಸ ಯಾರ ಕಾಲದಿಂದ ಆರಂಭವಾಯಿತು ಅಂದರೆ ಗೊತ್ತಿರಬೇಕು. ಮೈಸೂರು ಗಂಗರ ಕಾಲದಿಂದ ಅಲ್ವಾ? ಅದರಲ್ಲಿ ತಲಕಾಡು ಏನಾಗಿತ್ತು? ತಲಕಾಡು ಗಂಗರ ರಾಜಧಾನಿಯಾಗಿತ್ತು. ಕೇಳ್ತಾರೆ ನೋಡಿ ಪ್ರಶ್ನೆ, ಇದನ್ನು ತುಂಬ ಕೇಳ್ತಾರೆ. ಗಂಗರ ರಾಜಧಾನಿ ಯಾವುದಾಗಿತ್ತು? ಈ ಪ್ರಶ್ನೆ ಅವಾಗವಾಗ ಯಾವಾಗಾದರೂ ಬಂದೇ ಬಂದಿದೆ ನೋಡಿ. ಗಂಗರ ರಾಜಧಾನಿ ಯಾವುದಾಗಿತ್ತು? ಗಂಗರ ರಾಜಧಾನಿ ತಲಕಾಡು, ನೆನಪಿಟ್ಕೋಬೇಕು. ಅನಂತರ ಚೋಳರು, ಹೊಯ್ಸಳರು ಮತ್ತು ವಿಜಯನಗರದ ಅರಸರು ಮೈಸೂರು ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿದರು. ಕೇಳಬಹುದು, ಮೈಸೂರು ಅರಸರಲ್ಲಿ ಪ್ರಸ್ಥವನ್ನು ಯಾರು ಆಳ್ವಿಕೆ ಮಾಡಿದರು? ಗಂಗರು. ನಂತರ ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು. ಈ ಥರನೂ ನಾವು ನೆನಪಿಟ್ಕೊಳ್ಳೇಬೇಕು. ಫಸ್ಟ್ ಬಂದವರು ಗಂಗರು, ಆನಂತರ ಚೋಳರು, ಹೊಯ್ಸಳರು, ವಿಜಯನಗರ ಅರಸರು. ಈ ಥರ ನೆನಪಿಟ್ಕೊಂಡ್ರೆ ಉಳಿತದೆ. ಮೈಸೂರು ಅನೇಕ ಶತಮಾನಗಳ ಕಾಲ ಒಡೆಯರ ಅವರ ಮನೆತನದ ಆಳ್ವಿಕೆಯಲ್ಲಿತ್ತು. ಯಾರ ಆಳ್ವಿಕೆಯಲ್ಲಿ ಜಾಸ್ತಿ ಇತ್ತು ಅಂದ್ರೆ ಒಡೆಯರ ಮನೆತನದ ಆಳ್ವಿಕೆಯಲ್ಲಿತ್ತು. ಕೆಲವು ವರ್ಷಗಳ ಕಾಲ ಏನಾಗಿತ್ತು? ಅದು ಹೈದರಾಲಿ ಅವರ ಮಗ ಯಾರು? ಟಿಪ್ಪು ಸುಲ್ತಾನ್ ಅವರುಗಳ ಆಡಳಿತದ ವಶದಲ್ಲಿತ್ತು. ಕೆಲವು ಟೈಮ್ ತನಕ ಏನಾಗಿತ್ತು? ಹೈದರಾಲಿ ಮತ್ತು ಅವರ ಮಗ ಟಿಪ್ಪು ಸುಲ್ತಾನನವರುಗಳ ಆಡಳಿತದಲ್ಲಿ ವಶದಲ್ಲಿ ಇತ್ತು. ಚಾರಿತ್ರಿಕವಾಗಿ ಮತ್ತು ಪೌರಾಣಿಕವಾಗಿ ಏನಾಗಿತ್ತು ಅಂತಂದರೆ, ಈ ಮೈಸೂರನ್ನು ಏನಂತ ಕರಿತಿದ್ರು? ಮಹಿಷನಾಡು ಎಂದು ಕರೆಯಲಾಗುತ್ತಿತ್ತು. ಚಾರಿತ್ರಿಕವಾಗಿ ಮತ್ತು ಪೌರಾಣಿಕವಾಗಿ ಏನಂತ ಕರೀತಾರೆ ಅಂತ ಪ್ರಶ್ನೆ ಹಾಗೆ ಆಗ್ತದೆ ನೋಡಿ. ಮೈಸೂರನ್ನು ಚಾರಿತ್ರಿಕವಾಗಿ ಮತ್ತು ಪೌರಾಣಿಕವಾಗಿ ಏನೆಂದು ಹೆಸರು ಕರಿತಾ ಇದ್ರು? ಮೈಸೂರನ್ನು ಮಹಿಷನಾಡು ಅಂತ ಕರಿತಾ ಇದ್ರು. ಪುರಾಣ ಕಥೆಯ ಪ್ರಕಾರ ದೇವಿ ಯಾರು? ದೇವಿ ಪಾರ್ವತಿಯು ಚಾಮುಂಡೇಶ್ವರಿಯ ರೂಪ ಧರಿಸಿ ರಾಕ್ಷಸನಾಗಿದ್ದ ಮಹಿಷಾಸುರನನ್ನು
ಸಂಹರಿಸಿದಳು. ಇದು ಈಗಲೂ ನೋಡಲಿಕ್ಕೆ ಇದೆ ನೋಡಿ. ಚಾಮುಂಡೇಶ್ವರಿ ಎಲ್ಲಿದ್ದಾಳೆ? ಮೈಸೂರಲ್ಲಿ ಚಾಮುಂಡೇಶ್ವರಿ ಬೆಟ್ಟ ಇದೆ ಅಲ್ವಾ, ಅಲ್ಲಿ ಹೋಗಿ ನೋಡಿದರೆ ನಮಗೆ ಕಣ್ಣಾರ್ಲೆ ನೋಡಿದರೆ ಗೊತ್ತಾಗ್ತದೆ. ಚಾಮುಂಡೇಶ್ವರಿ ಪಾರ್ವತಿಯು ಏನು ಮಾಡಿದ್ದಾಳೆ? ಚಾಮುಂಡೇಶ್ವರಿಯ ರೂಪವನ್ನು ಧರಿಸಿದಳು. ಅಂದ್ರೆ ಒಂದು ದೇವಿಯ ಸ್ವರೂಪವನ್ನು ಧರಿಸಿ ರಾಕ್ಷಸನಾಗಿದ್ದ ಯಾರು ಮಹಿಷಾಸುರನನ್ನು ಏನು ಮಾಡಿದ್ರು? ಸಂಹರಿಸಿದಳು. ಅಲ್ಲಿ ಇದ್ದಾನೆ ಮಹಿಷಾಸುರನು ಇದ್ದಾನೆ ಚಾಮುಂಡಿಯಲ್ಲಿ. ಅಲ್ಲೇ ಯಾರಿದ್ದಾಳೆ? ಪಾರ್ವತಿ ದೇವಿಯು ಚಾಮುಂಡೇಶ್ವರಿಯಾಗಿ ನಿಂತಿದ್ದಾಳೆ. ಅಲ್ಲೇ ಒಂದು ಸ್ವಲ್ಪ ಮುಂದೆ ಬಂದರೆ ಏನಾಗಿದೆ? ಮಹಿಷಾಸುರನ ಮೂರ್ತಿಯೂ ಕೂಡ ಇದೆ ಅಲ್ಲೇ. ಅದನ್ನು ರಾಕ್ಷಸನ ರೂಪವನ್ನು ತಾಳಿದ್ದಾನೆ. ಅವನನ್ನು ಏನು ಮಾಡಿದ್ದಾಳೆ ಚಾಮುಂಡೇಶ್ವರಿ? ಸಂಹರಿಸಿದ್ದಾಳೆ. ಮಹಿಷಾಸುರನನ್ನು ಸಂಹರಿಸಿದ ಸ್ಥಳವೇ ಮೈಸೂರುವಾಯಿತು. ಏನಾಯಿತು? ಮೈಸೂರು ಹೇಗೆ ಬಂತು ಅಂತ ಹೆಸರು ಕೇಳ್ಬೋದು. ಮೈಸೂರು ಹೇಗೆ ಬಂತು ಅಂದ್ರೆ ಮಹಿಷಾಸುರನನ್ನು ಸಂಹರಿಸಿದ ಸ್ಥಳಕ್ಕೆ ಏನಂತ ಕರೀತಾರಂದ್ರೆ ಮೈಸೂರಾಯಿತು ಅಂತ ಕರೀತಾರೆ ನೋಡಿ. ಯದುರಾಯ ಅನ್ನುವವರು ಒಡೆಯರ ಮನೆತನದ ಯಾರು? ಮೊದಲ ಅರಸ. ಯಾರು? ಯದುರಾಯ. ಕೇಳ್ತಾರೆ, ಒಡೆಯರ ಮೊದಲ ಅರಸ ಯಾರು? ಇದು ಆಲ್ರೆಡಿ ಕ್ವಶನ್ ಆಗಿದೆ ನೋಡಿ. ಎಲ್ಲಿ ಆಗಿದೆ ಅಂತ ನಾನು ಎಲ್ಲ ಕ್ವಶನ್ಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಇದು ತುಂಬ ಸಲ ಪ್ರಶ್ನೆ ಆಗಿದೆ. ಏನಂತ ಕೇಳಿದ್ದಾರೆ? ಒಡೆಯರ ಮನೆತನದ ಮೊದಲ ಅರಸ ಯಾರು, ಎರಡನೇ ಅರಸ ಯಾರು, ಮೂರನೇ ಅರಸ ಯಾರು, ನಾಲ್ಕನೇ ಅರಸ ಯಾರು, ಈ ಥರ ಪ್ರತಿಯೊಂದೂ ಕೇಳಿದ್ದಾರೆ. ಫಸ್ಟ್ ಅರಸ ಜಾಸ್ತಿ ಕೇಳಿದ್ದಾರೆ ಮತ್ತು ನಾಲ್ಕನೇ ಅರಸನೂ ಕೂಡ ಜಾಸ್ತಿ ಕೇಳಿದ್ದಾರೆ. ಮೊದಲ ಅರಸ ಯಾರು? ಯದುರಾಯ. ಆಮೇಲೆ ಚಿಕ್ಕ ದೇವರಾಜ್ ಒಡೆಯರ್ ಅವರ ಪ್ರಸಿದ್ಧ ದೊರೆಯಾಗಿದ್ದರು. ಯಾರು? ಚಿಕ್ಕ ದೇವರಾಜ್ ಒಡೆಯರ್ ಅವರು ಏನಾಗಿದ್ದರು ಅಂದ್ರೆ ಪ್ರಸಿದ್ಧ ದೊರೆಯಾಗಿದ್ದರು ಕೂಡ. ಚಿಕ್ಕ ದೇವರಾಜ ಮತ್ತು ನಾಲ್ಕನೆಯ ಒಡೆಯ, ಈ ಥರ ತುಂಬ ಕ್ವಶನ್ಗಳು ಬಂದಿದ್ದಾವೆ. ಚಿಕ್ಕ ದೇವರಾಜ ಏನಾಗಿದ್ದರು? ಪ್ರಸಿದ್ಧ ದೊರೆಯಾಗಿದ್ದರು. ಅವರ ನಂತರ ಸಿಂಹಾಸನಕ್ಕೆ ಬಂದ ಅರಸರು ದುರ್ಬಲರಾಗಿದ್ದರು. ಈಗ ಚಿಕ್ಕ ದೇವರಾಜ ಏನಾಗಿದ್ದ? ಪ್ರಸಿದ್ಧ ಆಗಿದ್ದ. ಆದರೆ ಅವರ ನಂತರ ಬಂದವರು ಏನಾಗಿದ್ದರು? ದುರ್ಬಲರಾಗಿದ್ದರು. ಆ ಸಮಯದಲ್ಲಿ ಸೇನಾಧಿಪತಿಯಾಗಿದ್ದ ಯಾರು? ಸೇನಾಧಿಪತಿಯಾಗಿದ್ದ ಆಡಳಿತವನ್ನು ನಡೆಸ್ತಾ ಇರುವಂಥ ಹೈದರ್ ಅಲಿಯು ಆಳ್ವಿಕೆಯನ್ನು ಏನು ಮಾಡಿದ? ನಡೆಸಿದನು. ಆಗ ಒಡೆಯರ ಆಡಳಿತ ಏನಾಗಿತ್ತು? ಹೈದರ್ ಅಲಿಯ ಆಳ್ವಿಕೆಯಲ್ಲಿ ಬಂತು. ಯಾಕಂದರೆ ಇಲ್ಲಿರುವಂಥ ಅರಸರು ಏನಾಗಿದ್ದರು? ಅತ್ಯಂತ ದುರ್ಬಲರಾಗಿದ್ದರು. ಅವರಿಗೆ ಆಡಳಿತವನ್ನು ನಡೆಸಲಿಕ್ಕೆ ಬರ್ತಾ ಇರಲಿಲ್ಲ. ಹಾಗಾಗಿ ಅಲ್ಲಿ ಏನು ಮಾಡಿದ? ಹೈದರ್ ಅಲಿಯು ಆಳ್ವಿಕೆಯನ್ನು ನಡೆಸಿದ. ಅವನು ಮತ್ತು ಅವನ ಮಗ ಯಾರು? ಅವನ ಮಗ ಯಾರು? ಹೈದರ್ ಅಲಿ ಮಗ ಟಿಪ್ಪು ಸುಲ್ತಾನ್. ಯಾವಾಗ? ಸಾಮಾನ್ಯ ಶಕ 1761ರಿಂದ ಸಾಮಾನ್ಯ ಶಕ 1799ರವರೆಗೆ. ಇಲ್ಲಿ ನೋಡಿ, 61ರಿಂದ ಎಷ್ಟು? 99ರವರೆಗೆ ಎಷ್ಟು ವರ್ಷ ಆಯಿತು? 61ರಿಂದ 99 ವರ್ಷ ಅಂದರೆ ಸುಮಾರು 28 ವರ್ಷ ಆಗ್ತದೆ ನೋಡಿ. ಇಷ್ಟು ವರ್ಷ ಏನು ಮಾಡಿದರು? ಬ್ರಿಟಿಷರ ವಿರುದ್ಧ ಅನೇಕ ಹೋರಾಟಗಳನ್ನು ಟಿಪ್ಪು ನಡೆಸಿದನು. ಟಿಪ್ಪು ಏನು ಮಾಡ್ದ? ಅನೇಕ ಹೋರಾಟಗಳನ್ನು ನಡೆಸಿದ. ಆದರೂ ಕೂಡ ಏನಾಗಿತ್ತು ಅಂದರೆ ಮುಂದೆ ಬಂದಾಗ ಬ್ರಿಟಿಷರು ಟಿಪ್ಪುವನ್ನು ಏನು ಮಾಡಿದರು? 1799ರವರೆಗೆ ಆಡಳಿತ ನಡೆಸಿದನು. ಬ್ರಿಟಿಷರ ವಿರುದ್ಧ ಅನೇಕ ಹೋರಾಟಗಳನ್ನು ಟಿಪ್ಪು ನಡೆಸಿದನು. ಟಿಪ್ಪು ಸುಲ್ತಾನನು ಸಾಮಾನ್ಯ ಶಕ 1799ರಲ್ಲಿ ಬ್ರಿಟಿಷರ ಜೊತೆಗಿನ ಯುದ್ಧದಲ್ಲಿ ಪ್ರಾಣ ತೆತ್ತನು. ಏನು ಮಾಡ್ದ? ಇಲ್ಲಿ ಅವರು ತುಂಬ ಬ್ರಿಟಿಷರು ತುಂಬ ಜಾಸ್ತಿ ಅವ್ರದಲ್ಲಿ ಏನಾಗಿದ್ದು ಅಂದ್ರೆ ಶಸ್ತ್ರಾಸ್ತ್ರಗಳು ಇದ್ದು ಜಾಸ್ತಿ ಜನಸಂಖ್ಯೆ ಇರ್ತಿತ್ತು. ಹಾಗಾಗಿ ಈ ಟಿಪ್ಪು ಏನು ಮಾಡ್ದ? 99ರಲ್ಲಿ ಬ್ರಿಟಿಷರ ಜೊತೆಗಿನ ಯುದ್ಧದಲ್ಲಿ ಏನು ಮಾಡ್ದ? ಪ್ರಾಣವನ್ನು ತೆಗೆದುಕೊಂಡ. ಆಗ ಟಿಪ್ಪುವಿನ ಮರಣದ ನಂತರ ಏನಾಯಿತು? ಮೈಸೂರಿನ ಆಡಳಿತವು ಮತ್ತೆ ಒಡೆಯರ ಕೈಗೆ ಬಂತು. ಮತ್ತೆ ಏನಾಯಿತು? ಟಿಪ್ಪು ಅಂತ ಮರಣ ಹೋದ್ಮೇಲೆ ಮತ್ತು ಒಡೆಯರು ಏನು ಮಾಡಬೇಕು? ತಾವು ಆಡಳಿತವನ್ನು ತಾವೇ ನಡೆಸಬೇಕಲ್ಲ. ಹಾಗಾಗಿ ಮತ್ತೆ ಅವ್ರ ಕೈಯಲ್ಲೇ ಬಂತು. ಬ್ರಿಟಿಷರ ಸಾಮಾನ್ಯ ಶಕ ಏನಾಗಿತ್ತು? 1831ರಲ್ಲಿ ಆಡಳಿತವನ್ನು ತಮ್ಮ ನೇರ ವಶಕ್ಕೆ ತೆಗೆದುಕೊಂಡ್ರು. ನೋಡಿ ಎಷ್ಟು ನೀಚರಿದ್ದಾರೆ ಬ್ರಿಟಿಷರು. ಟಿಪ್ಪುವನ್ನು ಮರಣವನ್ನು ಮಾಡಿ
ತಮ್ಮ ವಶಕ್ಕೆ ಏನು ಮಾಡಿದರು, ಇಲ್ಲಿ 99ರಲ್ಲಿ ಬ್ರಿಟಿಷರಲ್ಲಿ ವಿರುದ್ಧ ಯಾರು ಪ್ರಾಣ ತೆತ್ತ ಅಂದರೆ ಟಿಪ್ಪು ಸುಲ್ತಾನ ಪ್ರಾಣವನ್ನು ತೆತ್ತ. ಕೇಳ್ತಾರೆ ನೋಡಿ ಪ್ರಶ್ನೆ, ಟಿಪ್ಪು ಸುಲ್ತಾನ ಬ್ರಿಟಿಷರ ವಿರುದ್ಧ ಹೋರಾಡಿ ಯಾವ ಸಮಯದಲ್ಲಿ ಪ್ರಾಣ ತೆತ್ತನು ಅಂದರೆ 1799. ಆಗ ಟಿಪ್ಪುವಿನ ಮರಣದ ನಂತರ ಮೈಸೂರು ಒಡೆಯರು ಕೈಗೆ ಬಂದರೂ ಕೂಡ ಮತ್ತೆ ಯಾವಾಗ ಅಂದರೆ ಸಾಮಾನ್ಯ ಶಕ ಓನ್ಲಿ ಒನ್ ಎಷ್ಟು 1831ರಲ್ಲಿ ಅಂದರೆ ಕೇವಲ 32 ವರ್ಷದಲ್ಲಿ ಮತ್ತೆ ಏನು ಮಾಡಿದ್ರು, ಬ್ರಿಟಿಷರು ತಮ್ಮ ವಶಕ್ಕೆ ತೆಗೆದುಕೊಂಡ್ರು. ಆದರೆ ಸಾಮಾನ್ಯ ಶಕ 1881ರಲ್ಲಿ ಮತ್ತೆ ಆಳ್ವಿಕೆಯನ್ನು ಒಡೆಯರ ವಶಕ್ಕೆ ನೀಡಿದರು. 20ನೇ ಶತಮಾನದ ಆದಿಭಾಗದಲ್ಲಿ ಏನಾಯಿತು ಅಂದ್ರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಆಡಳಿತದಲ್ಲಿ ಏನಾಯಿತು, ಅನೇಕ ಜನಪದ ಕಾರ್ಯಗಳಾದವು. ವಿಶೇಷವಾಗಿ ಯಾವುದು, ಶಿಕ್ಷಣ, ಸಂಸ್ಕೃತಿ, ನೀರಾವರಿ ಇವರು ಆದ್ಯತೆ ನೀಡಿದರು. ಯಾವಕ್ಕ, ಶಿಕ್ಷಣಕ್ಕೆ ಮತ್ತು ಸಂಸ್ಕೃತಿಗೆ ಮತ್ತು ನೀರಾವರಿಗೆ ಏನು ಮಾಡಿದರು, ಆದ್ಯತೆಯನ್ನು ನೀಡಿದರು. ಎಸ್ ಎಂ ವಿಶ್ವೇಶ್ವರಯ್ಯ ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ದಿವಾನಗಿರಿಯಲ್ಲಿ ಏನಾಗಿತ್ತು, ಮೈಸೂರು ಅಪೂರ್ವ ಯಶಸ್ಸನ್ನು ಪಡೆಯಿತು. ಹೇಗೆ ಪಡೆಯಿತು ಅಂತಂದರೆ ಸಾಮಾನ್ಯ ಶಕ 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಮೈಸೂರು ಸಂಸ್ಥಾನವು ಭಾರತದ ಗಣರಾಜ್ಯದಲ್ಲಿ ಏನಾಗಿತ್ತು, ವಿಲೀನಗೊಂಡಿತು. ಇಲ್ಲಿ ವಿಶ್ವೇಶ್ವರಯ್ಯ ಅವರ ಮಿರ್ಜಾ ಇಸ್ಮಾಯಿಲ್ ಅವರ ದಿವಾನಗಿರಿಯಲ್ಲಿ ಮೈಸೂರು ಅಪೂರ್ವ ಯಶಸ್ಸನ್ನು ಪಡೆಯಿತು ಅಂದರೆ ಏನಾಗಿತ್ತು, ಇಲ್ಲಿ ವಿಶ್ವೇಶ್ವರಯ್ಯ ಅವರು ಏನು ಮಾಡಿದರು, ಅಣೆಕಟ್ಟುಗಳನ್ನು ಕಟ್ಟಲಿಕ್ಕೆ ಏನು ಮಾಡಿದರು, ಇಲ್ಲಿ ಇಸ್ಮಾಯಿಲ್ ಅವರ ಆಡಳಿತ ಅವಧಿ ಇದ್ದಾಗ ವಿಶ್ವೇಶ್ವರಯ್ಯನವರು ಏನು ಮಾಡಿದರು, ಅನೇಕ ಕೈಗಾರಿಕಾ ಕೆಲಸಗಳನ್ನು ಮಾಡಿ ಯಶಸ್ಸನ್ನು ಕಂಡ್ರು. ಮೇನಾಗಿ ಹೇಳ್ಬೇಕಂದ್ರೆ ಅಣೆಕಟ್ಟನ್ನು ಕಟ್ಟಿದ್ರು ನೋಡಿ. ನೆಕ್ಸ್ಟ್ ಏನಿದೆ ಅಂದರೆ ಈ ವಿಭಾಗದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿವಿಧ ರಾಜ ಮನೆತನಗಳು ಆಳ್ವಿಕೆ ನಡೆಸಿದ ಚರಿತ್ರೆ ಇದೆ. ಈ ವಿಭಾಗಕ್ಕೆ ಬೇರೆ ಬೇರೆ ರಾಜ ಮನೆತನಗಳು ಏನು ಮಾಡಿದ್ವು, ಆಡಳಿತವನ್ನು ನಡೆಸಿರೋಂಥ ಚರಿತ್ರೆ ಕೂಡ ಇದೆ. ಕೊಡಗು ಪ್ರದೇಶದಲ್ಲಿ ಅನೇಕ ರಾಜ ಮನೆತನಗಳು ಆಳ್ವಿಕೆ ನಡೆಸಿದವು. ಆಡಳಿತ ಯಾವುದಂದ್ರೆ ಕೊಡಗು ಪ್ರದೇಶವನ್ನು ಏನು ಮಾಡಿದರು, ಅನೇಕ ರಾಜ ಮನೆತನಗಳು ಆಡಳಿತ ನಡೆಸಿದವು. ಹಾಲೇರಿ ಮನೆತನವು 17ನೆಯ ಶತಮಾನದಲ್ಲಿ ತನ್ನ ಆಳ್ವಿಕೆಯನ್ನು ಸ್ಥಾಪಿಸಿತು. ಬಿದನೂರು ಇವರ ರಾಜಧಾನಿಯಾಗಿತ್ತು. ಯಾರ್ದು, ಹಾಲೇರಿ ಮನೆತನ. ನೆನಪಿಟ್ಕೋಬೇಕು ನೋಡು, ಹಾಲೇರಿ ಮನೆತನವು 17ನೇ ಶತಮಾನದಲ್ಲಿ ತನ್ನ ಆಳ್ವಿಕೆಯನ್ನು ಸ್ಥಾಪಿಸಿತು. ಆದರೆ ಇವ್ರದ್ದು ಹಾಲೇರಿ ಮನೆತನದ ರಾಜಧಾನಿ ಯಾವುದು ಆಗಿತ್ತು ಅಂತಂದ್ರೆ ಬಿದನೂರು ಆಗಿತ್ತು. ಹಾಲೇರಿಯವರದು ಬಿದನೂರು ರಾಜಧಾನಿ ಆಗಿತ್ತು. ಹಾಲೇರಿ ಅರಸರಲ್ಲಿ ದೊಡ್ಡ ವೀರಪ್ಪ ಏನಾಗಿದ್ರು, ದೊಡ್ಡ ವೀರಪ್ಪ ಪ್ರಸಿದ್ಧ ದೊರೆಯಾಗಿದ್ದ. ಚಿಕ್ಕ ವೀರರಾಜ ಕೊನೆಯ ಅರಸ ಯಾರು, ಚಿಕ್ಕ ವೀರ ರಾಜ ಯಾರು, ಹಾಲೇರಿ ಮನೆತನದ ಯಾರು ದೊರೆ, ಏನಾಗಿದ್ದ, ಕೊನೆಯ ಅರಸ ಆಗಿದ್ದ. ಚಿಕ್ಕ ವೀರರಾಜ ಕೊನೆಯ ಅರಸ ಆಗಿದ್ದ. ಇವನು ಏನಾಗಿದ್ದ, ದುರ್ಬಲನಾಗಿದ್ದ. ಅದಕ್ಕಾಗಿ ಇವನಿಗೆ ಕೊನೆಯಾಗಿ ಹೋಯಿತು ನೋಡಿ. ಇವನ ಕಾಲದಲ್ಲಿ ಯಾರು ದುರ್ಬಲರಾಗಿರುತ್ತಾರೆ, ಯಾರು ಅಸಕ್ತರಿರ್ತಾರೆ, ಅಲ್ಲಿ ಏನಾಗುತ್ತೆ, ಒಂದು ಕೆಲಸ ಅಂತ ಬಂದಾಗ ಅಲ್ಲಿ ಏನಾಗ್ತದೆ, ಸ್ಟಾಪ್ ಆಗ್ತದೆ ನೋಡಿ. ಅವರು ಆ್ಯಕ್ಟಿವ್ ಆಗಿರಬೇಕು, ಫ್ರೆಶ್ ಆಗಿರಬೇಕು, ಮತ್ತು ಅತ್ಯಂತ ಶಕ್ತಿಶಾಲಿಯಾಗಿರಬೇಕು, ಬುದ್ಧಿವಂತರಾಗಿರಬೇಕು. ಆಗ ಮಾತ್ರ ಯಾವುದೇ ಕೆಲಸ ಪೂರ್ಣವಾಗೋದು. ಯಾರು ಅಸಕ್ತರು, ದುರ್ಬಲರು ಮತ್ತು ಅಷ್ಟೊಂದು ಬುದ್ಧಿ ಇರಲಿಲ್ಲ ಅಂದರೆ ಅವರಿಗೆ ಆಗ ಏನಾಗ್ತದೆ, ಅಲ್ಲಿ ಯಾವುದೇ ಕೆಲಸ ಮಟ್ಟಾಗ್ತದೆ ನೋಡಿ. ಹಾಗಾಗಿ ಇಲ್ಲಿ ಚಿಕ್ಕ ವೀರರಾಜ ಏನಾಗಿದ್ದರು, ಕೊನೆಯ ಅರಸ ಆಗಲಿಕ್ಕೆ ಏನು ಕಾರಣ ಅಂದರೆ ಇವನು ದುರ್ಬಲನಾಗಿದ್ದ. ಇದನ್ನು ಬಳಸಿಕೊಂಡ ಬ್ರಿಟಿಷರು ಏನು ಮಾಡಿದರು, ಆಡಳಿತವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡ್ರು. ಸ್ವಾತಂತ್ರ್ಯ ನಂತರ ಕೊಡಗು ಪ್ರತ್ಯೇಕ ರಾಜ್ಯವಾಗಿತ್ತು. ನೋಡಿ, ಇದು ತುಂಬ ಪ್ರಮುಖ ಆದಂಥ ಪ್ರಶ್ನೆ ಗೊತ್ತು ನೋಡಿ. ನಮ್ಮ ರಾಜ್ಯ ಸ್ವಾತಂತ್ರ್ಯವಾದರೂ ಕೂಡ ಪ್ರತ್ಯೇಕವಾದ ರಾಜ್ಯ ಯಾವುದು ಅಂತ
ತುಂಬ ಸಲ ಪ್ರಶ್ನೆ ಬಂದಿದೆ. ಆದರೂ ನಿಮಗೆ ಗೊತ್ತೈತೋ ಇಲ್ಲೋ ಗೊತ್ತಿಲ್ಲ, ನನಗೆ ಮಾತ್ರ ಗೊತ್ತಿದೆ. ಯಾಕಂದರೆ ತನ್ನನ್ನು ತಾನು ರಾಜ್ಯ ಆಗಿ ಪ್ರತ್ಯೇಕವಾಗಿ ಏನಾಗಿತ್ತು ಘೋಷಿಸಿಕೊಂಡ ಜಿಲ್ಲೆ ಯಾವುದು ಅಂತಂದ್ರೆ ಕೊಡಗು ಜಿಲ್ಲೆ ನೋಡಿ. ಒಂದು ರಾಜ್ಯವಾಗಿ ಪ್ರತ್ಯೇಕವಾಗಿ ಏನಾಗಿತ್ತು ಅಂದರೆ ಘೋಷಿಸಿಕೊಂಡಂಥದ್ದು ಯಾವುದು ಜಿಲ್ಲೆ ಅಂತ ಕೇಳಿದ್ದಾರೆ ಕ್ವಶನನ್ನು. ಕೊಡಗು ಜಿಲ್ಲೆ ಪ್ರತ್ಯೇಕವಾಗಿ ರಾಜ್ಯವಾಗಿತ್ತು. ಆದರೆ ಸಾಮಾನ್ಯ ಶಕ 1956ರಲ್ಲಿ ಅದು ಕರ್ನಾಟಕದಲ್ಲಿ ಏನಾಗಿತ್ತು ವಿಲೀನಗೊಂಡಿತು. ನೆಕ್ಸ್ಟ್ ಏನು ಮಾಡಿದರು, ಇದನ್ನು ಕೊಡಗುವನ್ನು ತಗೊಂಡು ಬಂದು ಕರ್ನಾಟಕ ರಾಜ್ಯದಲ್ಲಿ ಯಾವ ಟೈಮ್ದಲ್ಲಿ ವಿಲೀನ ಮಾಡಿದರು ಅಂತಂದರೆ 1956ರಲ್ಲಿ ವಿಲೀನ. ನಾನು ನಂತರ ಏನಾಗಿತ್ತು 1956ರಲ್ಲಿ ಏನಾಗಿತ್ತು ಕೊಡಗು ರಾಜ್ಯ ಏನಾಗಿತ್ತು ಕರ್ನಾಟಕದಲ್ಲಿ ವಿಲೀನವಾಗಿತ್ತು. ವಿಲೀನ ಅಂದ್ರೆ ಗೊತ್ತಿರ್ಬೇಕು ನೋಡಿ. ವಿಲೀನ ಅಂದ್ರೆ ತುಂಬ ಸಿಲ್ಲಿ ಕ್ವಶನ್ ಇರ್ತದೆ. ವಿಲೀನ ಅಂದ್ರೆ ಗೊತ್ತಿರಲ್ಲ ಅನ್ಬೇಡಿ, ಅದರ ಜೊತೆ ಏನಾಗ್ತದೆ ಕೂಡ್ಕೋತದೆ. ಅದು ಯಾವಾಗ ಅಂತ ಗೊತ್ತಾಗಬೇಕು ನಿಮಗೆ. ಪ್ರತ್ಯೇಕವಾಗಿ ಇರುವಂಥ ರಾಜ್ಯ ಕೊಡಗು ಏನಾಗಿತ್ತು ಕರ್ನಾಟಕದಲ್ಲಿ ವಿಲೀನವಾಗಿರುವ ಸಮಯ ಯಾವುದು ಅಂತ ಕೇಳಿದರೆ ಸಾಮಾನ್ಯ ಶಕ 1956. ನೆನಪಿಟ್ಕೋಬೇಕು, ತುಂಬ ಉಪಯುಕ್ತ ಆದಂಥ ಪ್ರಶ್ನೆ ಇದು. ಕೆಳದಿ ಸಂಸ್ಥಾನ ಮತ್ತೊಂದು ರಾಜ್ಯ ಮನೆತನವಾಗಿದೆ. ಕೆಳದಿ ಸಂಸ್ಥಾನ ಮತ್ತೊಂದು ರಾಜ್ಯ ಮನೆತನವಾಗಿದೆ. ಉಳ್ಳಾಲದ ರಾಣಿ ಅಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ಹೋರಾಡಿದ್ದರು. ಯಾರ ವಿರುದ್ಧ? ಪೋರ್ಚುಗೀಸರ ವಿರುದ್ಧ ಹೋರಾಡಿದರು ಎನ್ನುವುದು ಇಲ್ಲಿ ಉಲ್ಲೇಖನೀಯ. ಓಕೆನಾ. ನೆಕ್ಸ್ಟ್ ಏನಿದೆ ಅಂದರೆ ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಏನಂತ ಕರಿತಿದ್ರು? ತುಳುನಾಡು ಎಂದು ಕರಿತಿದ್ರು. ಈಗಾದರೂ ಗೊತ್ತಿರಬೇಕು ನಿಮಗೆ, ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಏನಂತ ಕರಿತಿದ್ರು ಅಂತ ಇದೆ. ತುಳುನಾಡು ಅಂತ ಕರಿತಿದ್ರು. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳನ್ನು ಒಳಗೊಂಡ ತುಳುನಾಡಿನಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ಒಳಗೊಂಡ ತುಳುನಾಡಿನಲ್ಲಿ 7 ಶತಮಾನದಿಂದ 14ನೇ ಶತಮಾನದವರೆಗೆ ಅಳುಪ ಮನೆತನದ ಅರಸರು ಆಳ್ವಿಕೆ ನಡೆಸಿದರು. ಯಾರು ನಡೆಸಿದರು? ತುಳುನಾಡನ್ನು ಯಾರು ಆಳ್ವಿಕೆ ನಡೆಸಿದರು? ಆದರೆ ಎಷ್ಟನೇ ಶತಮಾನದವರೆಗೆ ಅಂದರೆ 7ನೇ ಶತಮಾನದಿಂದ 14ನೇ ಶತಮಾನದವರೆಗೆ ಅಳುಪ ಮನೆತನದ ಅರಸರು ಆಳಿದರು. ಯಾವುದನ್ನು? ತುಳುನಾಡನ್ನು. ತುಳುನಾಡು ಯಾವುದು? ಕರ್ನಾಟಕದ ಕರಾವಳಿ ಪ್ರದೇಶಗಳು. ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಉದ್ಯಾವರ, ಮಂಗಲಪುರ, ಹುಂಚ ಮತ್ತು ಬನವಾಸಿಗಳು ಅಳುಪರ ರಾಜಧಾನಿಗಳಾಗಿದ್ದವು. ಹೀಗೆ ನೋಡಿ ಎಷ್ಟು ಇದಾವೆ, ಹೆಂಗೆ ನೆನಪಿಟ್ಕೋಬೇಕು ನೋಡಿ. ಕಾಲಘಟ್ಟಗಳಲ್ಲಿ ಉದ್ಯಾವರ ಫಸ್ಟು, ಮಂಗಲಪುರ, ಹುಂಚ ಮತ್ತು ಬನವಾಸಿಗಳು ಅಳುಪರ ಏನಾಗಿದ್ದು ರಾಜಧಾನಿಗಳಾಗಿದ್ದವು. ತುಳುನಾಡಿನಲ್ಲಿ ಅನೇಕ ಪಾಳೆಯಗಾರರು ಆಡಳಿತ ನಡೆಸಿದರು. ಅನೇಕ ಪಾಳೆಯಗಾರರು ಇಲ್ಲಿ ಏನು ಮಾಡಿದರು? ಆಡಳಿತವನ್ನು ಮಾಡಿದರು. ಅವರಲ್ಲಿ ಯಾರು ಪ್ರಸಿದ್ಧರಾಗಿದ್ದಾರೆ ಅಂದರೆ ಪುತ್ತಿಗೆಯ ಚೌಟರು. ಯಾರು? ಪುತ್ತಿಗೆಯ ಚೌಟರು. ಬಂಗವಾಡಿಯ ಬಂಗರು, ಕಾರ್ಕಳದ ಭೈರವರಸರು, ಕಾಸರಗೂಡಿನ ಕುಂಬಳೆ ಅರಸರು. ಕಾಸರಗೂಡಿನ ಕುಂಬಳೆ ಅರಸರು. ಇವೆಲ್ಲ ನೆನಪಿಟ್ಕೋದು ಹೇಗೆ ಅನ್ಕೋಬೋದು ನೀವು. ನಾವು ಏನು ಅಂದರೆ ಇಲ್ಲಿ ನಾವು ಇತಿಹಾಸವನ್ನು ಯಾವ ಥರ ಓದಬೇಕು ಅಥವಾ ಫಸ್ಟಿಗೆ ನಾನು ಒಂದು ಮೈಂಡಲ್ಲಿ ಇರಬೇಕು. ಯಾರ ಆಡಳಿತ ಆದ ಮೇಲೆ ಯಾರು ಬಂದರು, ಯಾರು ಆಡಳಿತ ಇಸ್ವಿಯಲ್ಲಿ ಇತ್ತು, ಆಮೇಲೆ ಯಾರು ಬಂದರು, ಆಮೇಲೆ ಯಾವ ಇಸ್ವಿ ಇತ್ತು. ಈ ಥರ ಸ್ಟೆಪ್ ವೈಸ್ ಸ್ಟೆಪ್ ಹೋದ್ರೇ ನಮಗೆ ಅದು ಏನಾಗ್ತದೆ ನೆನಪು ಉಳಿತದೆ. ಅದು ಬಿಟ್ಟು ನಾವು ಇಲ್ಲಿದೊಂದು ಪ್ರಶ್ನೆ ಓದೋದು, ಅಲ್ಲಿದೊಂದು ಪ್ರಶ್ನೆ ಓದೋದು, ಎಲ್ಲಿದೋ ಒಂದು ತೊಗೊಂಡು ಬಂದು ಎಲ್ಲೋ ಒಂದು ಓದಿದ್ದೀವಿ ಅಂದರೆ ಏನಾಗ್ತದೆ, ಅದು ಆಗಿನ ಟೈಮಲ್ಲಿ ನಮಗೆ ಬಂದ ಹಾಗೆ ಅನಿಸ್ತದೆ. ಆದರೆ ನಾವು ಪ್ರಶ್ನೆಗೆ ಉತ್ತರ ಕೊಡೋ ಟೈಮಲ್ಲಿ ಒಂದು ಪ್ರಶ್ನೆಗೆ 4 ಉತ್ತರಗಳು ಇರ್ತವೆ. 4 ಉತ್ತರಗಳನ್ನು ನಾವು ಬೇರೆ ಬೇರೆ ಟಾಪಿಕಲ್ಲಿ ಬಂದಿರ್ತವೆ ನಮಗೆ. ಹಾಗಾಗಿ ನಮಗೆ ಈ ಟಾಪಿಕ್ಗೆ, ಈ ಪ್ರಶ್ನೆಗೆ ಈ 4ಅಲ್ಲಿ ಯಾವ ಉತ್ತರ ಇದೆ ಅಂತ ನಮಗೆ ತುಂಬ ಕನ್ಫ್ಯೂಷನ್ ಆಗ್ತದೆ. ಯಾರು ದಡ್ರು, ಯಾರು ನಾವು ಓದಿಲ್ಲ ಅಂದ್ಕೋಬೇಡಿ, ಎಲ್ಲರೂ ಓದಿರ್ತೇವೆ. ಎಲ್ಲರಿಗೂ
ಒಂದು ಹಂತಕ್ಕೆ ಬರ್ತಿರ್ತದೆ. ಆದರೂ ಕೂಡ ಅಲ್ಲಿ ಏನಾಗ್ತದೆ, ಉತ್ತರಗಳನ್ನು ಕೊಡೋ ಟೈಮಲ್ಲಿ 4 ಉತ್ತರಗಳು ನಮಗೆ ಗೊತ್ತೇ ಇರ್ತವೆ. ಆದರೆ ಎಕ್ಯುರೇಟಾಗಿ ಇದೇ ಪ್ರಶ್ನೆಗೆ ಇದೇ ಉತ್ತರ ಇದೆ ಅಂತ ನಮಗೆ ಅಷ್ಟು ಜಡ್ಜ್ ಮಾಡಲಿಕ್ಕೆ ಏನಾಗ್ತದೆ, ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ ನಾವು ಕರೆಕ್ಟಾಗಿ ಓದಿರೋದಿಲ್ಲ. ಎಲ್ಲದೋ ಒಂದು ಟಾಪಿಕ್ ಯಾರೋ ಒಂದು ಬರೆದಿರೋದು, ಯಾರೋ ಒಂದು ಪ್ರಿಂಟ್ ಹಾಕಿರೋದು, ಯಾರೋ ಒಂದು ನೋಟ್ಸ್ ಮಾಡಿರೋದು ತೊಗೊಂಡು ಬಂದು, ಅಥವಾ ಎಲ್ಲೋ ಒಂದು ಇದ್ದಿದ್ದಂಥ ಒಂದು ಪ್ರಶ್ನೆಗೆ 4 ಉತ್ತರಗಳು ಇರ್ತವೆ, ಅದನ್ನು ನಾವು ನೋಡ್ಕೊಂಡು ಬಿಟ್ಟಿರ್ತೀವಿ. ಹಾಗಾಗಿ ನಮಗೆ ಜಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದನ್ನೆಲ್ಲ ಬಿಟ್ಟು ಇಲ್ಲಿ ನಾವು 1 by 1 ಓದ್ತಾ ಹೋಗಬೇಕು. ನಾನು ಫಸ್ಟ್ ಹೇಳಿದ್ದೆ ನಿಮಗೆ, ಮೈಸೂರು ರಾಜ್ಯ ಸ್ಥಾಪನೆಯಾದಾಗ ಫಸ್ಟ್ ಮುಖ್ಯಮಂತ್ರಿ, ಸೆಕೆಂಡ್ ಮುಖ್ಯಮಂತ್ರಿ, ವಿಶಾಲ ರಾಜ್ಯವಾದಾಗ ಫಸ್ಟ್ ಮುಖ್ಯಮಂತ್ರಿ, ಸೆಕೆಂಡ್ ಮುಖ್ಯಮಂತ್ರಿ. ಯಾಕಂದರೆ ನಾವು ಅದನ್ನು ಎರಡೂ ನಾವು ಜಡ್ಜ್ ಮಾಡಿದೀವಿ ಅಂದರೆ ಅಲ್ಲಿ ಕೇಳಿದಾಗ ನಾವು ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಆಗ್ತದೆ. ಅಕಸ್ಮಾತ್ ನಾವು ಇಲ್ಲೇ ಸರಿಯಾಗಿ ಓದಿಲ್ಲ ಅಂದರೆ ಅಲ್ಲಿ ಹೋಗಿ ನಮಗೆ ಪ್ರಶ್ನೆ ಬಂದಾಗ ಫಸ್ಟ್ ಮುಖ್ಯಮಂತ್ರಿ ಎಲ್ಲರಿಗೂ ಗೊತ್ತಿರ್ತದೆ. ಹಾಗಾಗಿ ನಾವು ಟಕ್ ಅಂತ ಏನು ಮಾಡ್ತೀವಿ, ಆ 4 ಆಪ್ಷನ್ಗಳನ್ನು ಕೊಟ್ಟೇ ಇರ್ತಾರೆ ಅವರು. ಅವಾಗ ನಾವು ಯಾವ್ದು ಹಾಕ್ತೀವಿ? ಪ್ರಥಮವಾಗಿ ಹೇಳಿರೋದು ಕೆ.ಸಿ. ರೆಡ್ಡಿನೇ ಗೊತ್ತಿರ್ತದೆ. ಆದರೆ ನಾವು ವಿಶಾಲ ಮೈಸೂರು ಅಂತ ಕೊಟ್ಟಾಗ ನಾವು ಮತ್ತೆ ಅಲ್ಲಿ ಕೆ.ಸಿ. ರೆಡ್ಡಿನೇ ಹಾಕಬರೋದು ಅಲ್ವಾ? ಎಲ್ಲರಿಗೂ ಅದು ಕನ್ಫ್ಯೂಷನ್ ಆಗೇ ಆಗ್ತದೆ. ಯಾಕಂದರೆ ಅಲ್ಲಿ 4 ಆಪ್ಷನ್ಗಳು ಅಲ್ಲಿ ಇರುವಂಥವೇ ಕೊಟ್ಟಿರ್ತಾರೆ ಅವರು. ನಮಗೆ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಲ್ಲೇ ನಾವು ಏನು ಮಾಡ್ತೀವಿ, ತುಂಬ ಎಡವಟ್ಟ ಮಾಡ್ತೀವಿ ಅಲ್ವಾ? ಎಡವಟ್ಟ ಮಾಡಿದಾಗ ಏನಾಗ್ತದೆ, ಉತ್ತರ ತಪ್ಪಾಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇಲ್ಲಿ ನೀವು ಏನು ಮಾಡಬೇಕು, ಅದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡು ನೀವು ಈ 4 ಪೇಜ್ ಓದಿ, ಆ 4 ಪೇಜ್ನಲ್ಲಿ ಇರೋಂಥ ಮಾರ್ಕ್ಸು ನಿಮ್ಮ ಅಂತ ಅನ್ಕೋಬೇಕು ನೋಡಿ. ಬೇರೆ ಎಲ್ಲ ಇಡೀ ನಾವು ಬುಕ್ಕನ್ನು ಓದೋಕ್ಕಿಂತ ನಾವು 4 ಪಾಠ ಓದಿದ್ರು 4 ಪಾಠನ ಪರ್ಫೆಕ್ಟಾಗಿ ಓದಬೇಕು. ನಾವು 4 ಪಾಠದಲ್ಲಿ ಇರತಕ್ಕಂಥ ಪ್ರಶ್ನೆಗಳು ಎಲ್ಲಿ ಕೂತ್ರೂ ಎಲ್ಲಿ ಕೇಳಿದ್ರು ನಾವು ಹೇಳುವಂಗಿರಬೇಕು. ಹಾಗಾಗಿ ನಾನು ಇದನ್ನು ನಡು ಹೇಳ್ತಾ ಹೋಗ್ತೇನೆ. ಯಾಕಂದರೆ ಈ ಪಾಠ ತುಂಬ ಬೋರ್ ಆಗಬಾರ್ದು ಅಂದ್ಕೊಂಡು ನಡು ನಾನು ಈ ವಿಚಾರವನ್ನು ಹೇಳ್ತಾ ಹೋಗ್ತೇನೆ. ಇದು ಏನು ಹೇಳ್ತಾರೆ ಅಂದ್ಕೋಬೇಡಿ. ಯಾಕಂದರೆ ಕೆಲವೊಬ್ಬರಿಗೆ ಮೋಟಿವೇಟ್ ಆಗಲಿ ಅಂದ್ಕೊಂಡು ನಾನು ಹೇಳಿದ್ದೀನಿ. ಯಾರಿಗಾದರೂ ಇದು ಬೇಡ ಅಂದರೆ ಸ್ಕಿಪ್ ಮಾಡಿ ಮುಂದುವರಿಸಿ ನೋಡಬಹುದು. ಓಕೆನಾ? ಇಲ್ಲಿ ಮುಂದೆ ಹೋದರೆ ಏನಾಗ್ತದೆ, ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಏನು ಮಾಡಿದರು, ಕೆನರಾ ಎಂದು ಕರೆದರು. ನೋಡಿ, ಕರಾವಳಿ ಪ್ರದೇಶವನ್ನು ಏನಂತೂ ಕರ್ನಾಟಕದ ಕರಾವಳಿ ಪ್ರದೇಶವನ್ನು ತುಳುನಾಡು ಎಂದು ಕರೆಯುತ್ತಿದ್ದರು. ಆದರೆ ಇಲ್ಲಿ ಬ್ರಿಟಿಷರು ಏನಂತ ಕರೀತಿದ್ರು, ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಎಲ್ಲರೂ ಏನು ಕರಿತಾ ಇರೋದು ತುಳುನಾಡು. ಆದರೆ ಬ್ರಿಟಿಷರು ಏನು ಕರೆದ್ರು, ಕೆನರಾ ಅಂತ ಕರೆದ್ರು. ನೋಡಿ, ಇದು ಗೊತ್ತೇ ಇರಬೇಕು. ಕರಾವಳಿ ಪ್ರದೇಶಗಳನ್ನು ಬ್ರಿಟಿಷರು ಏನು ಕರೆದ್ರು, ಇಂಥವೇ ಕ್ವಶನ್ ಬೀಳೋದು ನಮಗೆ. ಆದರೆ ಅವರಿಗೆ ನಾವು ಟ್ಯಾಲಿ ಮಾಡಿಕೊಂಡ್ರೆ ನಾವು ಹೇಳೋಕೆ ರೆಡಿ ಇರ್ತೀವಿ. ಯಾಕಂದರೆ ಇಲ್ಲಿ ನಾವು ಕೆನರಾನು ಓದಿರ್ತೀವಿ, ತುಳುನಾಡೂ ಓದಿರ್ತೀವಿ. ತುಳುನಾಡನ ಕೆನರಾನ ನಮಗೆ ಕನ್ಫ್ಯೂಷನ್ ಆಗ್ತದೆ. ಯಾಕಂದರೆ ಬ್ರಿಟಿಷರಿಗೆ ಕರೆದಿದ್ದು ಕೆನರಾ, ಆದರೆ ನಮ್ಮಲ್ಲಿ ಕರಿತಾ ಇರೋದು, ನಮ್ಮ ರಾಜ್ಯಗಳು ಸುತ್ತಮುತ್ತ ರಾಜ್ಯಗಳು ಕರಿತಾ ಇರೋದು ತುಳುನಾಡು. ಅಷ್ಟು ಗೊತ್ತಿರಬೇಕು ನಮಗೆ. ಕರಾವಳಿ ಪ್ರದೇಶಗಳಿಗೆ ಕೆನರಾನು ಕೂಡ ಕರಿತೇವೆ, ತುಳುನಾಡು ಕೂಡ ಕರಿತೇವೆ. ತುಳುನಾಡು ಅಂತ ಕರೆದವ್ರು ಯಾರು? ಇಲ್ಲೇ ಇದ್ದಾರೆ ನೋಡಿ, ನಮ್ಮಲ್ಲಿ ಆಳಿರುವಂಥ ಮನೆತನಗಳಿದ್ದಾವೆ, ಅರಸರುಗಳಿದ್ದಾವೆ, ಅವರು ಕರೀತಾರೆ ಅಲ್ವಾ ಎಂದು ಕರೆದರು. ಈ ಪ್ರದೇಶವನ್ನು ಅವರು ಸಾಮಾನ್ಯ ಶಕ 1801ರಲ್ಲಿ ವಶಪಡಿಸಿಕೊಂಡರು. 7ನೇ ಶತಮಾನದಿಂದ 14ನೇ ಶತಮಾನದವರೆಗೆ ಯಾರ ಆಡಳಿತ ಮಾಡಿದರು ಅಂದರೆ ಇಲ್ಲಿ ದಕ್ಷಿಣ ಕನ್ನಡದ ಅಳುಪ ಮನೆತನದವರು ಆಡಳಿತ ಮಾಡಿದರು. ಅಳುಪ ಮನೆತನದವರು 14ನೇ ಶತಮಾನದವರೆಗೆ ಮಾಡಿದರೆ ಮುಂದೆ 18ನೇ ಶತಮಾನದಲ್ಲಿ, ಸಾಮಾನ್ಯ ಶಕ 18ನೇ ಶತಮಾನದಲ್ಲಿ 1801ರಲ್ಲಿ ಏನು ಮಾಡಿದರು, ಬ್ರಿಟಿಷರು ಕರಾವಳಿ ಪ್ರದೇಶವನ್ನು ಮತ್ತೆ ತಮ್ಮ ವಶಕ್ಕೆ ಮಾಡಿಕೊಂಡ್ರು. ಬ್ರಿಟಿಷರು ಕರಾವಳಿಯನ್ನು ಸಾಮಾನ್ಯ ಶಕ 1860ರಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಎಂದು ವಿಭಜಿಸಿದರು. ಯಾವಾಗ ವಿಭಜಿಸಿದರು? 1660ರಲ್ಲಿ. ನಮಗೆ ಬ್ರಿಟಿಷರು ಯಾವಾಗ ಬಂದರು ಅದು ಗೊತ್ತಿರಬೇಕು ನೋಡಿ. ಫಸ್ಟ್ ಒನ್ ಈ ಥರ ನೆನಪಿಟ್ಕೊಂಡ್ರೆ ಉಳಿತದೆ. ಯಾಕಂದರೆ ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಏನಂತ ಕರೆದ್ರು, ಕೆನರಾ ಅಂತ ಕರೆದ್ರು. ಮುಂದೆ ಅವರು ಏನು ಮಾಡಿದ್ರು, ಈ ಪ್ರದೇಶವನ್ನು 1801ರಲ್ಲಿ ತಮ್ಮ ವಶಕ್ಕೆ ಪಡ್ಕೊಂಡ್ರು. ಫಸ್ಟ್ ಏನು ಮಾಡಿದ್ರು, ಅದಕ್ಕೊಂದು ಹೆಸರಿಟ್ಟರು. ಆಮೇಲೆ ತಮ್ಮ 1801ರಲ್ಲಿ ವಶಕ್ಕೆ ಪಡ್ಕೊಂಡ್ರು. ಬ್ರಿಟಿಷರು ಕರಾವಳಿ ಪ್ರದೇಶವನ್ನು ಏನು ಮಾಡಿದ್ರು, ತಮ್ಮ ವಶಕ್ಕೆ ಪಡ್ಕೊಂಡು
1860ರಲ್ಲಿ ಏನು ಮಾಡಿದರು, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಎಂಬ ಎರಡು ಆಗಿ ವಿಭಜಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಸಾಮಾನ್ಯ ಶಕ 1997ರಲ್ಲಿ ಏನು ಮಾಡಿದರು, ಉಡುಪಿ ಜಿಲ್ಲೆಯನ್ನು ರಚಿಸಿದರು. ಉಡುಪಿ ಜಿಲ್ಲೆ ಹೇಗಾಯಿತು ಅಂತಂದರೆ, ಅವರು ಬ್ರಿಟಿಷರ ಕಾಲದಲ್ಲೇ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಎರಡನ್ನ ಮಾಡಿ ಏನು ಮಾಡಿದರು, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮತ್ತೇನು ಮಾಡಿದರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ವಿಭಜನೆ ಮಾಡಿದರು. ಯಾವಾಗ 1997ರಲ್ಲಿ ಏನು ಮಾಡಿದರು, ವಿಭಜನೆ ಮಾಡಿ ಉಡುಪಿ ಅಂತ ಜಿಲ್ಲೆಯನ್ನು ಸೃಷ್ಟಿ ಮಾಡಿದರು. ಇಷ್ಟು 3-4 ಲೈನಲ್ಲಿ ಎಷ್ಟಂತೂ ಕ್ವಶನ್ ಬೀಳ್ಬೋದು ನೋಡಿ. ಇಲ್ಲಿ ಕರ್ನಾಟಕ ಪ್ರದೇಶವನ್ನು ಬ್ರಿಟಿಷರು ಏನು ಕೆನರಾ ಅಂತ ಕರೆದ್ರು. ಈ ಪ್ರದೇಶವನ್ನು ಅವರು ಯಾವಾಗ ವಶಪಡಿಸಿಕೊಂಡ್ರು, 1801ರಲ್ಲಿ. ಬ್ರಿಟಿಷರು ಸಾಮಾನ್ಯ ಶಕ ಎಷ್ಟರಲ್ಲಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಒಂದು ಮಾಡಿದರು, 1860ರಲ್ಲಿ. ಆದರೆ 1860ರಲ್ಲಿ ಬ್ರಿಟಿಷರು ಯಾವ ಜಿಲ್ಲೆಗಳನ್ನು ಮಾಡಿದರು, ದಕ್ಷಿಣ ಕನ್ನಡ ಉತ್ತರ ಕನ್ನಡ ಎರಡು ಮಾಡಿದರು. ಆದರೆ ದಕ್ಷಿಣ ಕನ್ನಡವನ್ನು ಜಿಲ್ಲೆಯನ್ನು ವಿಭಜಿಸಿ ಏನು ಮಾಡಿದರು, ಉಡುಪಿಯ ಜಿಲ್ಲೆಯನ್ನು ಮಾಡಿದರು. ಯಾವ ಟೈಮಲ್ಲಿ ಉಡುಪಿ ಜಿಲ್ಲೆಯನ್ನು ಮಾಡಿದರು, 1997ರಲ್ಲಿ. ಯಾವ ಜಿಲ್ಲೆಯನ್ನು ವಿಭಜನೆ ಮಾಡಿದರು, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜನೆ ಮಾಡಿ ಉಡುಪಿ ಅಂತ ಸೃಷ್ಟಿ ಮಾಡಿದರು. ಎಷ್ಟೊಂದು ಕ್ವಶನ್ ನೋಡುವ. ಈ ಟಾಪಿಕನ್ನು ನಾವು ಓದದೆ ಏನು ಮಾಡಬೇಕು, ಡೈರೆಕ್ಟಾಗಿ ನಾವು ಕೆನರಾವನ್ನು ಯಾರು ಕರೆದರು ಅಂತ ಕೇಳ್ತಾರೆ ಪ್ರಶ್ನೆ. ಅಲ್ಲಿ ನಾವು ಉಳುಪರು ಮತ್ತು ಬ್ರಿಟಿಷರು ಮತ್ತು ಇನ್ನೊಂದೆರಡು ಏನೋ ಕೊಟ್ಬಿಡ್ತಾರೆ. ಅದು ನಮಗೆ ಗೊತ್ತಿದ್ದರೆ ನಾವು ಅಲ್ಲಿ ಹಾಕ್ತೇವೆ, ಇಲ್ಲ ನಾವು ಏನು ಮಾಡ್ತೇವೆ, ಬೇರೆ ಏನೋ ಹಾಕಿ ಬರ್ತೇವೆ. ಈ ಥರ ನಾವು ಟಾಪಿಕ್ ಓದಲಾರ್ದೆ ಇದ್ರದ್ದು ಪ್ರಶ್ನೆಗಳನ್ನು ಒಂದು 10-15 ಕ್ವಶನ್ ಓದೋದು ಓಕೆನಾ, ಅಥವಾ ಸ್ಟೆಪ್ ಬೈ ಸ್ಟೆಪ್ ಓದಿದರೆ ಓಕೆನಾ, ನೀವೇ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಓದಿದ್ರೇ ಅಲ್ಲಿ ಅರ್ಥ ಆಗೋದು. ಇದನ್ನು ನೆನಪಿಟ್ಕೊಳ್ಳೇಬೇಕು ನೋಡಿ ನೀವು. ಫಸ್ಟ್ 1808, ನಂತರ 1860ರಲ್ಲಿ, ಆಮೇಲೆ 1997ರಲ್ಲಿ ಇವರ ಆಳ್ವಿಕೆ. ಓಕೆನಾ. ನೆಕ್ಸ್ಟ್ ಏನಿದೆ, ಪ್ರಾಕೃತಿಕ ಸಂಪನ್ಮೂಲಗಳು ಏನೇನಿದ್ದಾವೆ. ಈ ವಿಭಾಗವು ವಿವಿಧ ಹವಾಮಾನಗಳಿಂದ ಕೂಡಿದ ಪ್ರದೇಶವಾಗಿದೆ. ಈ ವಿಭಾಗಕ್ಕೆ ಸೇರಿದ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳು ವಿಶಾಲವಾದ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಅದನ್ನು ಕೇಳ್ತಾರೆ ನೋಡಿ. ವಿಶಾಲವಾದ ಯಾವುದು, ಮೈಸೂರು ವಿಭಾಗದಲ್ಲಿ ವಿಶಾಲವಾದ ಕರಾವಳಿ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆಗಳು ಯಾವುವು, ಅದು ಗೊತ್ತಿರಬೇಕು. ಉಡುಪಿ ಮತ್ತು ದಕ್ಷಿಣ ಕನ್ನಡ, ಅಷ್ಟು ನೆನಪಿರಬೇಕು. ಪರ್ವತ ಶ್ರೇಣಿ, ದಟ್ಟ ಕಾಡುಗಳು ಮತ್ತು ಕರಾವಳಿ ಪ್ರದೇಶಗಳು ಒಟ್ಟಿಗೆ ಇರುವುದರಿಂದ ಇಲ್ಲಿನ ವಾಯುಗುಣವನ್ನು ಉಷ್ಣವಲಯದ ಮಳೆಯ ಮಾರುತ ವಾತಾವರಣ ಎಂದು ಕರೆಯಲಾಗುತ್ತದೆ. ಇಲ್ಲಿ ದಟ್ಟವಾದ ಕಾಡುಗಳಿದ್ದಾವೆ ಮತ್ತು ಪರ್ವತ ಶ್ರೇಣಿಗಳು ಕೂಡ ಇದ್ದಾವೆ. ಹಾಗಾಗಿ ಇಲ್ಲಿ ಏನಾಗಿದೆ, ಉಷ್ಣವಲಯದ ಮಾರುತಗಳು ವಾತಾವರಣ ಇದೆ ಎಂದು ಹೇಳಲಾಗಿದೆ. ಅಷ್ಟು ಗೊತ್ತಿರಬೇಕು, ಬೇಸಿಕ್ ನಾಲೆಜು. ಓಕೆನಾ. ಈ ವಿಭಾಗದಲ್ಲಿನ ಹವಾಮಾನವು ತೀವ್ರ ಚಳಿ ಮತ್ತು ಸಾಧಾರಣ ಉಷ್ಣ ಹವಾಮಾನದಿಂದ ಕೂಡಿದೆ. ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳು ಒಣ ಹವಾಮಾನದಿಂದ ಕೂಡಿವೆ. ಈ ವಿಭಾಗದಲ್ಲಿ ಉಡುಪಿಯು ಅತಿ ಹೆಚ್ಚು ಮಳೆಯನ್ನು ಪಡೆದರೆ ಮಂಡ್ಯ ಜಿಲ್ಲೆಯು ಅತಿ ಕಡಿಮೆ ಮಳೆಯನ್ನು ಪಡೆಯುತ್ತದೆ. ಇಲ್ಲಿ ನೋಡಿ, ಈ ವಿಭಾಗದಲ್ಲಿ ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆಗಳು ಒಣ ಹವಾಮಾನದಿಂದ ಕೂಡಿವೆ. ಯಾವುವು, ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳು ಒಣ ಹವಾಮಾನ ಜಾಸ್ತಿ ಇರ್ತದೆ ಅಲ್ಲಿ ಅಲ್ವಾ. ಈ ವಿಭಾಗದಲ್ಲಿ ಉಡುಪಿಯು ಅತಿ ಹೆಚ್ಚು ಮಳೆಯನ್ನು ಪಡೆದರೆ ಮಂಡ್ಯ ಜಿಲ್ಲೆಯು ಅತಿ ಕಡಿಮೆ ಮಳೆಯನ್ನು ಪಡೆಯುವ ಜಿಲ್ಲೆಯಾಗಿವೆ. ಬೆಂಗಳೂರಲ್ಲಿ ಯಾವುದು, ಶಿವಮೊಗ್ಗ ಜಾಸ್ತಿ ಪಡೀತದೆ. ಆದರೆ ಮೈಸೂರಲ್ಲಿ ಯಾವುದು ಜಾಸ್ತಿ ಪಡೀತದೆ, ಉಡುಪಿ ಜಾಸ್ತಿ ಪಡೀತದೆ. ಮಂಡ್ಯ ಅತಿ ಕಡಿಮೆ ಪಡೀತದೆ. ಅಲ್ಲಿ ಚಿತ್ರದುರ್ಗ ಕಡಿಮೆ ಪಡೀತಾ ಇತ್ತು. ಓಕೆನಾ. ವಿವಿಧ ಹವಾಮಾನ, ವಿವಿಧ ಪ್ರಮಾಣದ ಮಳೆ, ಪರ್ವತಗಳು, ಅರಣ್ಯ ಮುಂತಾದ ವಿಭಿನ್ನತೆಯಿಂದಾಗಿ ಇಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಇಲ್ಲಿ ಬೆಳೆಯುವ ಮುಖ್ಯ ಕೃಷಿ ಬೆಳೆಗಳೆಂದರೆ ರಾಗಿ, ಭತ್ತ, ಉದ್ದು, ಹೆಸರು, ಹುರುಳಿಕಾಳು, ಜೋಳ ಮುಂತಾದವು. ವಾಣಿಜ್ಯ ಬೆಳೆಗಳೆಂದರೆ ಕಾಫಿ, ಕಬ್ಬು, ತಂಬಾಕು, ಅಡಕೆ,
ಏಲಕ್ಕಿ, ಕಿತ್ತಳೆ ಹಣ್ಣು, ಪೈನಾಪಲ್, ಗೋಡಂಬಿ ಮುಂತಾದವು. ವಾಣಿಜ್ಯ ಬೆಳೆ ಅಂದರೆ ಯಾವುದು, ಮತ್ತು ಆಹಾರ ಬೆಳೆ ಅಂದರೆ ಯಾವುದು, ಕೃಷಿ ಬೆಳೆ ಅಂದರೆ ಯಾವುದು ಎಲ್ಲ ಗೊತ್ತಿರಬೇಕು ನೋಡಿ ನಿಮಗೆ, ಅಂದ್ರೇ ನೆನಪುಳಿತದೆ. ಭಾರತದಲ್ಲಿ ಕಾಫಿಯನ್ನು ಮೊದಲ ಎಲ್ಲಿ ಬೆಳೀತಿದ್ದರೆ ಹೇಳಿ. ಭಾರತದಲ್ಲಿ ಕಾಫಿಯನ್ನು ಮೊದಲು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಳೆಯಲಾಯಿತು. ಇದು ಅತ್ಯಂತ ಮುಖ್ಯವಾದ ಪ್ರಶ್ನೆ. ಭಾರತದಲ್ಲಿ ಕಾಫಿಯನ್ನು ಮೊದಲು ಬೆಳೆಯುವ ಜಿಲ್ಲೆ ಯಾವುದು ಅಂದರೆ ಚಿಕ್ಕಮಗಳೂರು ಜಿಲ್ಲೆ. ಈ ವಿಭಾಗದ ಅನೇಕ ಪ್ರದೇಶಗಳಲ್ಲಿ ವೀಳ್ಯದೆಲೆ ಬೆಳೆಯನ್ನು ಬೆಳೆಯಲಾಗುತ್ತದೆ. ವೀಳ್ಯದೆಲೆ ಬೆಳೆಗಳನ್ನು ಕೂಡ ಇಲ್ಲಿ ಬೆಳೆಯಲಾಗುತ್ತದೆ. ನೆಕ್ಸ್ಟ್ ಒನ್, ಪ್ರಾಕೃತಿಕ ಸಂಪನ್ಮೂಲದ ದೃಷ್ಟಿಯಿಂದ ಇದು ಸಮೃದ್ಧ ವಿಭಾಗವಾಗಿದೆ. ಕೊಡಗು, ದಕ್ಷಿಣ ಕನ್ನಡ, ಮೈಸೂರು, ಚಿಕ್ಕಮಗಳೂರು ಮುಂತಾದ ಜಿಲ್ಲೆಗಳಲ್ಲಿ ವಿವಿಧ ಬಗೆಯ ಅರಣ್ಯಗಳಿವೆ. ತೇಗ, ಶ್ರೀಗಂಧ, ಹೊಂಗೆ, ನಂದಿ, ಮತ್ತಿ ಮುಂತಾದ ಬೆಳೆಗಳು ಇಲ್ಲಿವೆ. ಮರಗಳು ಇವೆ. ಈ ಅರಣ್ಯಗಳು ಅನೇಕ ಬಗೆಯ ಉತ್ಪನ್ನಗಳಿಗೆ ಹೆಸರುವಾಸಿಯಾಗಿವೆ. ಗೊಂದು, ಜೇನುತುಪ್ಪ ಮತ್ತು ಮೇಣ, ಕಾಡು ಹಣ್ಣು ಮುಂತಾದವು ಕಿರು ಅರಣ್ಯ ಉತ್ಪನ್ನಗಳು. ಇವು ಬೇಸಿಕ್ ನಾಲೆಜ್ ಇದ್ದಾವೆ, ಸ್ವಲ್ಪ ಕಣ್ಣಾಸಿ ತಿಳ್ಕೊಂಡು ಬಿಡಬೇಕು ನೋಡಿ. ಈ ವಿಭಾಗವು ಅನೇಕ ದೊಡ್ಡ ಮತ್ತು ಸಣ್ಣ ಪರ್ವತಗಳನ್ನು ಹೊಂದಿದೆ. ಅವುಗಳಲ್ಲಿ ಮುಖ್ಯವಾದವು ಯಾವುವು? ಸುಬ್ರಹ್ಮಣ್ಯ ಬೆಟ್ಟ, ಎಲ್ಲೈತಿದು? ಮೈಸೂರು. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ, ಮಲೈ ಮಹದೇವ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ಮುಳ್ಳಯ್ಯನಗಿರಿ, ಇದು ಇಂಪಾರ್ಟೆಂಟ್. ಮುಳ್ಳಯ್ಯನಗಿರಿ, ಕೆಮ್ಮನಗುಂಡಿ, ಇದು ಇಂಪಾರ್ಟೆಂಟ್. ಚಾಮುಂಡಿ ಬೆಟ್ಟ, ಇದು ಇಂಪಾರ್ಟೆಂಟ್. ಶ್ರವಣಬೆಳಗೊಳದ ಚಂದ್ರಗಿರಿ ಮತ್ತು ಇಂದ್ರಗಿರಿ, ಇವೆರಡು ಇಂಪಾರ್ಟೆಂಟ್. ಇವೆಲ್ಲ ಪ್ರಮುಖವಾದಂಥವು. ಯಾಕೆ ನಾನು ಇದನ್ನು ಹಾಕಿದ್ದೀನಿ ಅಂತಂದರೆ, ನಿಮಗೆ ಪ್ರಮುಖವಾದಂಥವು ಯಾವುವು ಇದ್ದಾವೆ ಅವುಗಳನ್ನು ನಾನು ಜಾಸ್ತಿ ಹೇಳ್ತಾ ಹೋಗೋದು. ಯಾಕಂದರೆ ಇಲ್ಲಿ ನಾನು ಹೇಳ್ತಾ ಇರೋದು ಸುಬ್ರಹ್ಮಣ್ಯ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮಲೆ ಮಹಾದೇವ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ಮುಳ್ಳಯ್ಯನಗಿರಿ ಬೆಟ್ಟ, ಕೆಮ್ಮನಗುಡ್ಡಿ ಬೆಟ್ಟ, ಚಾಮುಂಡಿ ಬೆಟ್ಟ, ಶ್ರವಣಬೆಳಗೊಳದ ಚಂದ್ರಗಿರಿ, ಇಂದ್ರಗಿರಿ. ಇದ್ರ ಬಗ್ಗೆ ನಿಮಗೆ ಹೇಳಬೇಕಂದ್ರೆ ಸುಬ್ರಹ್ಮಣ್ಯ ಬೆಟ್ಟ, ಹಿಮವದ್ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ ಇವುಗಳನ್ನು ಎಲ್ಲಿ ಪ್ರಶ್ನೆಗಳು ಇಲ್ಲಿವರೆಗೆ ನನಗಾಗಿದ್ದು ಕಾಣಿಸಿಲ್ಲ. ಯಾಕಂದರೆ ಇವು ಇರ್ಬೋದು, ಬಟ್ ನನಗೆ ಇಲ್ಲಿವರೆಗೆ ಕಂಡಿಲ್ಲ ಅಂದರೂ ಕೂಡ ಇದು ನಿಮಗೆ ಇಂಪಾರ್ಟೆಂಟಾಗಿ ಇದನ್ನು ನೀವು ನೆನಪಿಟ್ಟುಕೊಳ್ಳಬೇಕು. ಏನು? ಸುಬ್ರಹ್ಮಣ್ಯ ಬೆಟ್ಟ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ, ಇವು ನೆನಪಿಟ್ಟುಕೊಳ್ಳಬೇಕು ಇವೆರಡನ್ನು. ಆದರೆ ಮಲಮಹೇಶ್ವರ ಬೆಟ್ಟ ಇದು ಎಲ್ಲಿದೆ ಅಂತ ಕೇಳಿದ್ದಾರೆ, ಇದನ್ನು ಹೇಳಲಿಕ್ಕೆ ಬರಬೇಕು. ನೆಕ್ಸ್ಟ್ ಬಿಳಿಗಿರಿ ರಂಗನ ಬೆಟ್ಟ ಇದೂ ಪ್ರಶ್ನೆ ಆಗಿದೆ. ಮುಳ್ಳಯ್ಯನಗಿರಿ ಇದೂ ಪ್ರಶ್ನೆ ಆಗಿದೆ. ಇದೇನು ಮುಳ್ಳಯ್ಯನಗಿರಿ ಹೇಳ್ರಿ ನೋಡೋಣ, ಇದೇನು ಗೊತ್ತಿದೆನಾ? ಮುಳ್ಳಯ್ಯನಗಿರಿ ಏನು? ನಮ್ಮ ರಾಜ್ಯದ ಅತ್ಯಂತ ದೊಡ್ಡ ಏನಾಗಿದೆ? ಇದು ಬೆಟ್ಟ ಆಗಿದೆ ಅಲ್ವಾ? ಮುಳ್ಳಯ್ಯನಗಿರಿ, ಓಕೆನಾ? ಕೆಮ್ಮನಗುಂಡಿ ಇದು ಒಂದು ಪ್ರಶ್ನೆ ಆಗಿದೆ. ಚಾಮುಂಡಿ ಬೆಟ್ಟ ಎಲ್ಲಿದೆ ಅಂತ ಕೇಳಿದ್ದಾರೆ, ಮೈಸೂರು. ಚಂದ್ರಗಿರಿ ಮತ್ತು ಇಂದ್ರಗಿರಿ ಮುಂತಾದವು ಪ್ರಸಿದ್ಧ ಬೆಟ್ಟಗಳು. ದಟ್ಟವಾದ ಅರಣ್ಯಗಳಿಗೆ ಹೆಸರುವಾಸಿಯಾದ ಮೈಸೂರು ವಿಭಾಗವು ಜೀವ ವೈವಿಧ್ಯಕ್ಕೂ ಹೆಸರುವಾಸಿಯಾಗಿದೆ. ಹುಲಿ, ಚಿರತೆ, ಕಾಡುನಾಯಿ, ಜಿಂಕೆ, ನರಿ, ಕಾಡೆಮ್ಮೆ, ವಿವಿಧ ಬಗೆಯ ಹಾವುಗಳು ಮುಂತಾದ ವನ್ಯಮೃಗಗಳು ಇಲ್ಲಿನ ಅರಣ್ಯಗಳಲ್ಲಿ ವಾಸವಾಗಿವೆ. ಮೈಸೂರು ಜಿಲ್ಲೆಯ ಬನ್ನೂರು ಉತ್ತಮ ತಳಿ ಟಗರುಗಳಿಗೆ ಹೆಸರುವಾಸಿಯಾಗಿದೆ. ಇದು ಬನ್ನೂರು ಉತ್ತಮ ರೀತಿಯ ಟಗರು ತಳಿ ನೋಡಿ. ಈ ವಿಭಾಗದ ಪ್ರಸಿದ್ಧ ನದಿಗಳು ಕಾವೇರಿ, ಹೇಮಾವತಿ, ಹಾರಂಗಿ, ನೇತ್ರಾವತಿ, ಕುಮಾರಧಾರ, ವೇದಾವತಿ, ಕಪಿಲ, ಯಗಚಿ ಮುಂತಾದವು. ಇಲ್ಲಿ ಅನೇಕ ಪ್ರಸಿದ್ಧ ಜಲಪಾತಗಳಿವೆ. ಅವು ಗಗನಚುಕ್ಕಿ, ಭರಚುಕ್ಕಿ, ಅಬ್ಬೆ ಜಲಪಾತ, ಈರ್ಪು ಜಲಪಾತ, ಹೆಬ್ಬೆ ಜಲಪಾತ ಮುಂತಾದವುಗಳು ಇದೇ ಜಿಲ್ಲೆಗಳಲ್ಲಿ ಇದ್ದಾವೆ ನೋಡಿ. ಯಾವ ಜಿಲ್ಲೆ ಅಂದರೆ ಮೈಸೂರು ಜಿಲ್ಲೆಗಳಲ್ಲಿ ಇದ್ದಾವೆ. ಯಾವ್ಯಾವು? ಕಾವೇರಿ, ಹೇಮಾವತಿ, ಹಾರಂಗಿ, ನೇತ್ರಾವತಿ, ಕುಮಾರಧಾರ, ವೇದಾವತಿ, ಕಪಿಲ, ಯಗಚಿ ಮುಂತಾದವು ಇಲ್ಲಿ ನದಿಗಳಿದ್ರೆ ಅನೇಕ ಪ್ರಸಿದ್ಧ ಜಲಪಾತಗಳಿವೆ.
ಅವು ಯಾವ್ಯಾವಂದರೆ ಗಗನಚುಕ್ಕಿ, ಭರಚುಕ್ಕಿ, ಅಬ್ಬೆ ಜಲಪಾತ, ಇರ್ಪು ಜಲಪಾತ, ಹೆಬ್ಬೆ ಜಲಪಾತ. ಜಲಪಾತಗಳಲ್ಲಿ ನೋಡಿ ಗಗನಚುಕ್ಕಿ, ಭರಚುಕ್ಕಿನೂ ಕೂಡ ಮೈಸೂರು ಜಿಲ್ಲೆಯಲ್ಲಿ, ಮೈಸೂರು ವಿಭಾಗದಲ್ಲಿ. ಆಮೇಲೆ ಇರ್ಪು ಜಲಪಾತ ಇದೆ, ಮುಂದೆ ಹೆಬ್ಬೆ ಜಲಪಾತ ಇದೆ, ಇವೆಲ್ಲನೂ ಅಬ್ಬೆ ಜಲಪಾತ ಇದೆ, ಇವೆಲ್ಲನೂ ಕೂಡ ಮೈಸೂರು ವಿಭಾಗದಲ್ಲಿ ಇದ್ದೇವೆ, ಗೊತ್ತಿರಬೇಕು. ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ದೊರೆಯುವ ಮುಖ್ಯ ಖನಿಜಗಳೆಂದರೆ ಬಾಸ್ಕೈಟ್, ಪೆಲ್ಸೈಟ್, ಕ್ರೋಮೈಟ್, ಸುಣ್ಣದ ಕಲ್ಲು, ಗ್ರಾನೈಟ್, ಮ್ಯಾಂಗನೀಸ್ ಮುಂತಾದವು ಈ ವಿಭಾಗದಲ್ಲಿ ಸಿಗ್ತವೆ. ಅದನ್ನು ಕೇಳ್ತಾರೆ. ಬಾಸ್ಕೈಟ್ ಅತ್ಯಂತ ಹೆಚ್ಚಾಗಿ ಅಂದರೆ ಅವು ಎಲ್ಲ ಮತ್ತೆ ಕರ್ನಾಟಕದಲ್ಲಿ ಇರ್ತಕ್ಕಂಥವು ಹೆಚ್ಚಾಗಿ ಕಡಿಮೆಯಾಗಿ ಮೊದಲ ನಂತರ ಆ ಥರನೂ ಕೂಡ ಬರ್ತವೆ. ಈ ಥರ ಇಲ್ಲಿ ಕೊಟ್ಟಿದ್ರೆ ಹೇಳೋಕ್ಕಾಗತ್ತೆ, ಕೊಟ್ಟಿಲ್ಲ ಕೂಡ, ನೋಡೋಣಂತೆ ಮುಂದೆ ಏನು ಕೊಟ್ಟಾರ ಬಿಟ್ಟಾರ. ಬಾಸ್ಕೈಟ್, ಪೆಲ್ಸೈಟ್, ಕ್ರೋಮನೈಟ್, ಸುಣ್ಣದ ಕಲ್ಲು, ಗ್ರಾನೈಟ್, ಮ್ಯಾಂಗನೀಸ್ ಮುಂತಾದವು ಈ ನಮ್ಮ ಮೈಸೂರು ವಿಭಾಗದಲ್ಲಿ ಇದ್ದಾವೆ. ನೆಕ್ಸ್ಟ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ದೇಶದಲ್ಲಿ ಪೆಲ್ಸೈಟ್ ಅದಿರು ಮೈಸೂರು ಜಿಲ್ಲೆಯ ಮಾತ್ರ ದೊರೆಯುತ್ತದೆ. ಅದೇ ನಾನು ಹೇಳಿದ್ದು ಪ್ರಶ್ನೆ. ಇಲ್ಲಿ ಈ ಥರ ಕೊಟ್ಟರೆ ನಮಗೆ ಹೇಳಲಿಕ್ಕೆ ಅನುಕೂಲ. ನಮ್ಮ ದೇಶದಲ್ಲಿ ನೋಡಿ, ದೇಶದಲ್ಲಿ ಪೆಲ್ಸೈಟ್ ಅದಿರು ಎಲ್ಲಿ ಅಂದರೆ ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ದೊರೆಯುತ್ತದೆ. ಅದನ್ನು ಪ್ರಶ್ನೆ ಆಗ್ತದೆ. ಮೈಸೂರು ಅಂದರೆ ಪೆಲ್ಸೈಟ್ ಅದಿರು ಎಲ್ಲಿ ಸಿಗುತ್ತದೆ, ನಮ್ಮ ದೇಶದಲ್ಲಿ ಯಾವ ಜಿಲ್ಲೆಯಲ್ಲಿ ಸಿಗುತ್ತದೆ ಅಂತಂದರೆ ದೇಶದಲ್ಲಿ ಅಥವಾ ರಾಜ್ಯದಲ್ಲಿನೂ ಕೇಳ್ಬೋದು, ದೇಶದಲ್ಲಿನೂ ಕೇಳ್ಬೋದು. ದೇಶದಲ್ಲಿ ಕೇಳಿದರೆ ರಾಜ್ಯ ಕೊಟ್ಟರೆ ಕರ್ನಾಟಕ ರಾಜ್ಯ ಹಾಕಬೇಕು. ಅಕಸ್ಮಾತ್ ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆ ಅಂತ ಕೊಟ್ಟರೆ ಮೈಸೂರು ಜಿಲ್ಲೆ ಅಂತ ಹೇಳಬೇಕು. ನೋಡಿ, ಈ ವಿಭಾಗದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕರಾವಳಿ ಜಿಲ್ಲೆಗಳಾಗಿವೆ. ಆಲ್ರೆಡಿ ಗೊತ್ತಿದೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಕರಾವಳಿ ಜಿಲ್ಲೆಗಳಾಗಿವೆ, ಗೊತ್ತಿರಬೇಕು. ಯಾವಾಗಾದರೂ ಕೇಳ್ತಾರೆ, ದಕ್ಷಿಣ ಕನ್ನಡ ಮತ್ತು ಉಡುಪಿಯನ್ನು ಯಾವ ಜಿಲ್ಲೆಗಳಾಗಿ ಮಾಡಿದ್ದಾರೆ ಅಂದರೆ ಕರಾವಳಿ ಜಿಲ್ಲೆ, ಅಥವಾ ಕರಾವಳಿ ಜಿಲ್ಲೆಗಳು ಯಾವುವು ಅಂದರೆ ದಕ್ಷಿಣ ಕನ್ನಡ, ಉಡುಪಿ. ಇಲ್ಲಿ ಏನಾಗಿದೆ, ಈ ಜಿಲ್ಲೆಗಳು ಸಮುದ್ರ ಮೀನುಗಾರಿಕೆಗೆ ಹೆಸರುವಾಸಿಯಾಗಿವೆ. ಇಲ್ಲಿ ಸಂಸ್ಕರಿಸಿದ ಮೀನನ್ನು ಏನು ಮಾಡ್ತಾರೆ, ಸಂಸ್ಕರಿಸಿದ ಮೀನನ್ನು ರಫ್ತು ಮಾಡಲಾಗುತ್ತದೆ. ಈ ಪ್ರಶ್ನೆಯೂ ಕೂಡ ಆಗ್ತದೆ ನೋಡಿ. ಸಂಸ್ಕರಿಸಿದ ಮೀನನ್ನು ರಫ್ತು ಮಾಡಲಾಗುತ್ತದೆ, ಅದು ಯಾವ ಜಿಲ್ಲೆಯಲ್ಲಿ ಅಥವಾ ಯಾವ ವಿಭಾಗದಲ್ಲಿ, ಈ ಥರ ಪ್ರಶ್ನೆ ಆಗೇ ಆಗ್ತದೆ. ಸಾವಿರಾರು ಮೀನುಗಾರರಿಗೆ ಇದು ವರಮಾನದ ಮೂಲವಾಗಿದೆ. ಕೊಡಗು, ಚಿಕ್ಕಮಗಳೂರು, ಮೈಸೂರು ಜಿಲ್ಲೆಗಳ ಮರಗಳ ದಿಮ್ಮಿಗಳ ಮಾರಾಟ ಕೇಂದ್ರಗಳಾಗಿವೆ. ಇದನ್ನೂ ಆಗಬೇಕು. ಕೊಡಗು, ಚಿಕ್ಕಮಗಳೂರು, ಮೈಸೂರು ಜಿಲ್ಲೆಗಳು ಮರಗಳ ದಿಮ್ಮಿಗಳ ಮಾರಾಟ ಮಾಡಲಿಕ್ಕೆ ಕೇಂದ್ರಗಳಾಗಿವೆ. ಕೊಡಗು, ಚಿಕ್ಕಮಗಳೂರು, ಮೈಸೂರು. ಆದರೆ ಇಲ್ಲಿ ಮೀನುಗಾರರಿಗೆ ಹೆಸರುವಾಸಿಯಾಗಿದ್ದು ದಕ್ಷಿಣ ಕನ್ನಡ ಮತ್ತು ಉಡುಪಿ. ಯಾಕಂದರೆ ನಾವು ಮೈಸೂರು ಜಿಲ್ಲೆಯನ್ನು ತಗೊಳ್ಳಿಕ್ಕೆ ಹೋಗಬಾರ್ದು. ಇಲ್ಲಿ ಮೈಸೂರು ವಿಭಾಗದಲ್ಲಿ ಇದ್ದಾವೆ ಹೊರತು ಇಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಏನಾಗಿದ್ದಾವೆ, ಬಂದರುಗಳಿಗೆ ಹೆಸರುವಾಸಿಯಾಗಿದ್ದಾವೆ, ಸಮುದ್ರ ಮೀನುಗಾರಿಕೆ ಹೆಸರುವಾಸಿಯಾಗಿದ್ದಾವೆ. ಇಲ್ಲಿ ರಫ್ತುವನ್ನು ಮಾಡಲಾಗಿದೆ. ಸಾವಿರಾರು ಮೀನುಗಾರರಿಗೆ ಉಪಯುಕ್ತ ಆಗಿದಂಥ ಸ್ಥಳಗಳಾಗಿದ್ದಾವೆ. ಆದರೆ ಮರದ ದಿಮ್ಮಿಗಳಿಗೆ ಕೊಡಗು, ಚಿಕ್ಕಮಗಳೂರು, ಮೈಸೂರು ಜಿಲ್ಲೆಗಳು ಕೇಂದ್ರಗಳಾಗಿವೆ. ಓಕೆನಾ? ನೆಕ್ಸ್ಟ್ ಏನಿದೆ, ಗಗನಚುಕ್ಕಿ, ಭರಚುಕ್ಕಿ ಜಲಪಾತ ಇದೆ. ಕರಾವಳಿಯಲ್ಲಿ ಮೀನುಗಾರಿಕೆ ಇದೆ. ನಾನು ಹೇಳಿದ್ನಲ್ವಾ ಕರಾವಳಿಯಲ್ಲೇ ಇದೆ ಅಂತ, ಕರಾವಳಿಯಲ್ಲಿದೆ. ನೆಕ್ಸ್ಟ್ ಏನಿದೆ, ಅರಣ್ಯಗಳು, ವನ್ಯಮೃಗಗಳು, ರಾಷ್ಟ್ರೀಯ ಉದ್ಯಾನಗಳು. ಅರಣ್ಯಗಳು, ವನ್ಯಮೃಗಗಳು, ರಾಷ್ಟ್ರೀಯ ಉದ್ಯಾನವನಗಳು. ಮೈಸೂರು ಅರಣ್ಯಗಳ ನಾಡು, ಮೈಸೂರು ಅರಣ್ಯಗಳ ನಾಡು ಮೈಸೂರು, ಕೊಡಗು, ಚಿಕ್ಕಮಗಳೂರು, ಹಾಸನ ಮುಂತಾದ ಜಿಲ್ಲೆಗಳು ವೈವಿಧ್ಯಮಯವಾದ ದಟ್ಟ ಅರಣ್ಯ ಪ್ರದೇಶದಿಂದ ಕೂಡಿವೆ. ಬಂಡೀಪುರ ಏನಿದೆ ಇಲ್ಲಿ, ಬಂಡೀಪುರ, ನಾಗರಹೊಳೆ, ಮಲೈ ಮಹದೇಶ್ವರ ಬೆಟ್ಟ, ಪುಷ್ಟಗಿರಿ ಮುಂತಾದವು ಪ್ರಸಿದ್ಧ ಅರಣ್ಯ ಪ್ರದೇಶಗಳಾಗಿವೆ. ನಾನು ನಿಮಗೆ ಹೇಳಿದ್ದೆ ಅಲ್ಲಿ ಮಲೈ ಮಹದೇಶ್ವರ ಏನೋ ಒಂದು ಕೇಳ್ತಾರೆ ಅಂತ. ಇಲ್ಲಿ ಒಂದು ಏನಾಗಿದೆ, ಪ್ರಸಿದ್ಧ ಬೆಟ್ಟವಾಗಿದೆ. ಇದು ಮಲೈ ಮಹದೇಶ್ವರ ಒಂದು ಬೆಟ್ಟವಾಗಿದೆ. ಬಂಡೀಪುರ ಕೂಡ, ನಾಗರಹೊಳೆ ಕೂಡ, ಪುಷ್ಟಗಿರಿ ಕೂಡ ಇವು ಪ್ರಸಿದ್ಧ ಅರಣ್ಯಗಳು ಕೂಡ ಇದ್ದಾವೆ. ಬಂಡೀಪುರ ಅರಣ್ಯ ಅಂದ್ರೆ ಇವು ನಾಗರಹೊಳೆ ಅರಣ್ಯ ಮತ್ತು ಬಂಡೀಪುರ, ಪುಷ್ಟಗಿರಿ ಇವು ಪ್ರಸಿದ್ಧ ಅರಣ್ಯ ಪ್ರದೇಶಗಳಾಗಿವೆ. ಈ ಪ್ರಶ್ನೆಗಳು ಕೂಡ ಆಗಿದ್ದಾವೆ ನೋಡಿ. ಇಲ್ಲಿ 16 ಬಗೆಯ ಕಿರು ಅರಣ್ಯ ಉತ್ಪನ್ನಗಳು
ದೊರೆಯುತ್ತವೆ. ಸಾವಿರಾರು ಬುಡಕಟ್ಟು ಜನರಿಗೆ ಕಿರು ಅರಣ್ಯ ಉತ್ಪನ್ನಗಳು ವರಮಾನದ ಆಹಾರದ ಮೂಲಗಳಾಗಿವೆ. ಮೈಸೂರು ವಿಭಾಗದ ಜಿಲ್ಲೆಗಳು ಅನೇಕ ಬುಡಕಟ್ಟು ನೋಡಿ ಮೈಸೂರು ಜಿಲ್ಲೆಗಳು ಅನೇಕ ಬುಡಕಟ್ಟು ಸಮುದಾಯಗಳಿಗೆ ನೆಲೆಯಾಗಿವೆ. ಬುಡಕಟ್ಟು ಜನಾಂಗದ ಬಗ್ಗೆ ತುಂಬ ಸಲ ಕ್ವಶನ್ ಆಗಿದ್ದಾವೆ ಅಲ್ವಾ? ಬುಡಕಟ್ಟು ಜನಾಂಗದ ಬಗ್ಗೆ ತುಂಬ ಸಲ ಪ್ರಶ್ನೆ ಆಗಿದ್ದಾವೆ. ಯಾವುದಾಗಿದ್ದಾವೆ? ಈ ವಿಭಾಗದ ಅನೇಕ ಜಿಲ್ಲೆಗಳು ಬುಡಕಟ್ಟು ಜನಾಂಗದ ಸಮುದಾಯಗಳಿಗೆ ನೆಲೆಯಾಗಿವೆ. ಜೇನು ಕುರುಬ ನೋಡಿ, ಮೈಸೂರು ವಿಭಾಗದಲ್ಲಿ ಜೇನು ಕುರುಬ ಅತಿ ಹೆಚ್ಚು ಜನಸಂಖ್ಯೆಯ ಬುಡಕಟ್ಟು ಸಮುದಾಯವಾಗಿದೆ. ಈ ಥರ ಪ್ರಶ್ನೆ ಬಿದ್ದೇ ಬೀಳ್ತವೆ. ಒಂದು ನಾಲ್ಕು ಇದನ್ನು ಕೊಡ್ತಾರೆ, ಬುಡಕಟ್ಟು ಜನಾಂಗದ ಹೆಸರುಗಳನ್ನು ಕೊಡ್ತಾರೆ. ಅದರಲ್ಲಿ ಯಾವುದು ಮೈಸೂರು ವಿಭಾಗದಲ್ಲಿ ಬರ್ತದೆ ಅಂತ ಕೇಳ್ತಾರೆ, ಅಥವಾ ಅತ್ಯಂತ ಹೆಚ್ಚಾಗಿ ಕಂಡುಬರುವ ಮೈಸೂರು ವಿಭಾಗದ ಜನಾಂಗ ಯಾವುದು ಅಂತ ಕೇಳ್ತಾರೆ. ಹಾಗಾಗಿ ಇಲ್ಲಿ ನಾವು ಜೇನು ಕುರುಬ ನೆನಪಿಟ್ಕೊಳ್ಳೇಬೇಕು ನೋಡಿ. ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಇವರು ಹೆಚ್ಚಾಗಿ ನೆಲೆಸಿದ್ದಾರೆ. ಮೈಸೂರು ಮತ್ತು ಚಾಮರಾಜನಗರ ಇವರು ಹೆಚ್ಚಾಗಿ ಇರೋದೆಲ್ಲಿ? ಮೈಸೂರು ಮತ್ತು ಚಾಮರಾಜನಗರ. ಇವೆರಡು ನೆನಪಿಟ್ಕೊಳ್ಳೇಬೇಕು. ಯಾರು? ಜೇನು ಕುರುಬರು. ಇವರು ಯಾರು? ಬುಡಕಟ್ಟು ಜನಾಂಗರು. ಬುಡಕಟ್ಟು ಜನಾಂಗ ಜೇನು ಕುರುಬರು ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಜಾಸ್ತಿ ಇದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಕೊರಗ ಬುಡಕಟ್ಟು ನೆನಪಿರಬೇಕು ನೋಡಿ. ಕುರುಬ ಜನಾಂಗದವರು ಮೈಸೂರು, ಚಾಮರಾಜ ಆದರೆ ಕೊರಗರು ಯಾರು? ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಯಾರಿರ್ತಾರೆ? ಕೊರಗ ಬುಡಕಟ್ಟುದವರು ಇರ್ತಾರೆ. ಅತ್ಯಂತ ಹಿಂದುಳಿದ ಸಮುದಾಯ ಇದಾಗಿದೆ. ಕೊರಗ ಸಮುದಾಯ ಏನಾಗಿದೆ? ಅತ್ಯಂತ ಹಿಂದುಳಿದ ಸಮುದಾಯ ಆಗಿದೆ. ಕೊಡಗು ಜಿಲ್ಲೆಯಲ್ಲಿ ಯಾರು ಬರ್ತಾರೆ? ಕಂಡುಬರುವ ಬುಡಕಟ್ಟು ಸಮುದಾಯ ಯಾವುದು ಅಂತಂದರೆ ಮಲೆ ಕುಡಿಯರು. ಯಾರು? ಮಲೆ ಕುಡಿಯರು. ಅದು ಗೊತ್ತಿರಬೇಕು. ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವಂಥ ಬುಡಕಟ್ಟು ಯಾರು ಅಂದರೆ ಮಲೆ ಕುಡಿಯರು. ಇವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕಂಡುಬರುತ್ತಾರೆ. ಕೊಡಗು ಜಿಲ್ಲೆಯಲ್ಲಿ ಬರುವುದಷ್ಟೇ ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಯಾರು? ಮಲೆ ಕುಡಿಯರು ಕಂಡು ಬರುತ್ತಾರೆ. ಫಸ್ಟ್ ಒನ್ನು ಮೈಸೂರು ಚಾಮರಾಜ ಜೇನು ಕುರುಬರು, ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಕೊರಗರು, ಮತ್ತು ಕೊಡಗು ಜಿಲ್ಲೆಯಲ್ಲಿ ಯಾರು ಬರ್ತಾರೆ? ಮಲೆ ಕುಡಿಯರು ಬರ್ತಾರೆ. ಇವರು ದಕ್ಷಿಣ ಕನ್ನಡದಲ್ಲಿನೂ ಕೂಡ ಕಂಡು ಬರ್ತಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ವಾಸಿಸುವ ಸೋಲಿಗರು ಮತ್ತೊಂದು ಬುಡಕಟ್ಟು ಸಮುದಾಯವಾಗಿದೆ. ಎಲ್ಲಿ? ಚಾಮರಾಜನಗರದಲ್ಲಿ ಒಂದು ಜೇನು ಕುರುಬರಾದರೆ ಇನ್ನೊಂದು ಸೋಲಿಗರು ಕೂಡ ಬರ್ತಾರೆ ನೋಡಿ. ಎರಡೆರಡು ಇರ್ತಾರೆ ಒಂದೇ ಜಿಲ್ಲೆಯಲ್ಲಿ. ಚಾಮರಾಜದಲ್ಲಿ ಜೇನು ಕುರುಬರು ಕೂಡ ಇದ್ದರೆ ಸೋಲಿಗರು ಕೂಡ ಇದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಮಲೆ ಕುಡಿಯರು ಕೂಡ ಇದ್ದಾರೆ. ಇನ್ನೊಂದು ಕೊರಗರು ಕೂಡ ಇದ್ದಾರೆ. ಎರಡೆರಡು ಇದ್ದಾವೆ ನೋಡಿ, ಅದನ್ನು ನೆನಪಿಟ್ಕೋಬೇಕು. ಚಾಮರಾಜನಗರದಲ್ಲಿ ಜೇನು ಕುರುಬರು, ಸೋಲಿಗರು, ದಕ್ಷಿಣ ಕನ್ನಡದಲ್ಲಿ ಕೊರಗರು ಮತ್ತು ಮಲೆ ಕುಡಿಯರು. ಈ ಥರ ನೆನಪಿಟ್ಟುಕೊಳ್ಳೇಬೇಕು. ಅತ್ಯಂತ ಹೆಚ್ಚು ಜೇನು ಕುರುಬರು. ಓಕೆನಾ? ಇಷ್ಟು ಇದು ಒಂದು ಕ್ವಶನ್ ಯಾವಾಗಿದ್ರೂ ಇದ್ದೇ ಇರ್ತದೆ. ಬುಡಕಟ್ಟು ಜನಾಂಗದ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಹಾಗಾಗಿ ನಾನು ಇದನ್ನು ಹೇಳಿದ್ದೀನಿ. ಇನ್ನು ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ. ಹುಲಿಯನು ನಮ್ಮ ರಾಷ್ಟ್ರೀಯ ಪ್ರಾಣಿ. ಹುಲಿ ಸಂರಕ್ಷಣಾ ಯೋಜನೆಯು ರಾಜ್ಯದಲ್ಲಿ ಜಾರಿಯಲ್ಲಿದೆ. ರಾಜ್ಯದಲ್ಲಿರುವ 5 ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ 3 ಮೈಸೂರು ವಿಭಾಗದಲ್ಲಿವೆ. ನಮ್ಮ ರಾಜ್ಯದಲ್ಲಿ 5 ತಾಣಗಳಿದ್ದರೆ ಅದರಲ್ಲಿ 3 ತಾಣಗಳು ವಿಭಾಗ ಮೈಸೂರದಲ್ಲಿದೆ. ಆಗಲೇ ಹೇಳಿದ್ದೆ ನಾನು, ಬಂಡೀಪುರ, ನಾಗರಹೊಳೆ, ಭದ್ರಾ ಇವೆಲ್ಲ ಇಂಪಾರ್ಟೆಂಟ್ ಅಂತ ಅಲ್ಲಿ ಹೇಳಿದ್ದೆ ನಿಮಗೆ. ಆದರೆ ಯಾವ ಥರ ಅಂತ ಇಲ್ಲೇ ನೋಡಿದಾಗೆ ಗೊತ್ತಾಗ್ತದೆ. ಬಂಡೀಪುರ, ನಾಗರಹೊಳೆ, ಭದ್ರಾ ಹುಲಿ ಸಂರಕ್ಷಣಾ ಪ್ರದೇಶಗಳಾಗಿವೆ. ನೆನಪಿಟ್ಟುಕೊಳ್ಳೇಬೇಕು. ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ. ಮೈಸೂರು ಸಂರಕ್ಷಣಾ ತಾಣಗಳು ಯಾವುವು ಅಂದರೆ ಬಂಡೀಪುರ, ನಾಗರಹೊಳೆ, ಭದ್ರಾ. ಇದೇ ರೀತಿಯಲ್ಲಿ ಆನೆಗಳ ಸಂರಕ್ಷಣೆಯ ಯೋಜನೆಯು ಇಲ್ಲಿ ಅನುಷ್ಠಾನದಲ್ಲಿದೆ. ಇದರಲ್ಲಿ ಕೂಡ ಆನೆಗಳನ್ನು ಕೂಡ ಸಾಕ್ತಾರಂತೆ. ಆನೆಗಳ ದಂತಕ್ಕಾಗಿ, ಹುಲಿ ಚರ್ಮಕ್ಕಾಗಿ ಅವುಗಳನ್ನು ಅಕ್ರಮವಾಗಿ ಕೊಲ್ಲಲಾಗುತ್ತಿದೆ.
ಆನೆಗಳ ದಂತವನ್ನು ತಗೊಳ್ಳಿಕ್ಕೆ, ಹುಲಿ ಚರ್ಮಕ್ಕಾಗಿ ಅವುಗಳನ್ನು ಅಕ್ರಮವಾಗಿ ಕೊಲ್ತಾರಂತೆ. ಹಾಗಾಗಿ ಅದನ್ನು ತಡೆದು ಅವುಗಳ ಸಂತತಿಯನ್ನು ರಕ್ಷಿಸುವ ಉದ್ದೇಶದಿಂದ ಹುಲಿ ಸಂರಕ್ಷಣಾ ಯೋಜನೆ ಮತ್ತು ಆನೆ ಸಂರಕ್ಷಣಾ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗಿದೆ. ದೇಶದಲ್ಲಿ ಹುಲಿಗಳ ಸಂಖ್ಯೆಯು ಅತಿ ಹೆಚ್ಚಿರುವ 2ನೇ ರಾಜ್ಯ ನಮ್ಮ ಕರ್ನಾಟಕ. ಓಕೆನಾ, 2ನೇ ರಾಜ್ಯ ಯಾವುದು? ದೇಶದಲ್ಲಿಯೇ ಹುಲಿಗಳ ಸಂಖ್ಯೆಗೆ 2ನೇ ರಾಜ್ಯ ನಮ್ಮ ಕರ್ನಾಟಕ. ಮೊದಲೇದನ್ನು ನಾವು ತಿಳ್ಕೊಳ್ಳೇಬೇಕು. ಫಸ್ಟೇದು ತಿಳ್ಕೊಳ್ಬೇಕು, 2ನೇದು ನಮ್ಮದೇ ಇದೆ. 1ನೇದು ಇಲ್ಲಿ ಕೊಟ್ಟಿದ್ದಾರಾ ಅಥವಾ ಇಲ್ಲ, ಆಮೇಲೆ ನಾವು ತಿಳ್ಕೊಬೇಕು, ಕೊಟ್ಟಿರಲಿಲ್ಲ ಅಂದರೆ. ಓಕೆನಾ. ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ವನ್ಯಮೃಗ ಧಾಮಗಳಿವೆ. ಪಕ್ಷಿ ಸಂರಕ್ಷಣಾ ಧಾಮಗಳು ಮೈಸೂರು ವಿಭಾಗದಲ್ಲಿವೆ. ರಂಗನತಿಟ್ಟು ಪಕ್ಷಿಧಾಮ ಮತ್ತೆ ಬಂತು ನೋಡಿ, ಆ ವಿಭಾಗದಲ್ಲಿ ಕಲ್ತಿರೋದು ಈ ವಿಭಾಗದಲ್ಲಿ ಕೂಡ ಇದ್ದಾವೆ. ರಂಗನತಿಟ್ಟು ಪಕ್ಷಿಧಾಮ, ಗುಡವಿ ಪಕ್ಷಿಧಾಮ, ಕೊಕ್ಕೆಬೆಳ್ಳೂರು ಮುಖ್ಯ ಪಕ್ಷಿಧಾಮಗಳಾಗಿವೆ. ಮೇಲುಕೋಟೆ ವನ್ಯಮೃಗಧಾಮ, ಕಾವೇರಿ ವನ್ಯಮೃಗಧಾಮ, ಮಲೆ ಮಹದೇಶ್ವರ ವನ್ಯಮೃಗಧಾಮ, ಪುಷ್ಟಗಿರಿ ವನ್ಯಮೃಗಧಾಮ ಮುಂತಾದವು. ಮೈಸೂರು ವಿಭಾಗದಲ್ಲಿರುವ ಪ್ರಸಿದ್ಧ ವನ್ಯಮೃಗಧಾಮಗಳು ಮೈಸೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವಿದ್ದರೆ, ಚಾಮರಾಜನಗರ ಜಿಲ್ಲೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕೆಡ್ಡ ಎಂಬ ಕಾರ್ಯಾಚರಣೆ ಮೂಲಕ ಕಾಡಾನೆಗಳನ್ನು ಇಲ್ಲಿ ಪಳಗಿಸಲಾಗುತ್ತದೆ. ಇದನ್ನು ನಾವು ಮುಖ್ಯವಾಗಿ ಓದಲೇಬೇಕು ನೋಡಿ. ಮುಖ್ಯವಾಗಿ ಹೇಗೆ ಓದಬೇಕು ಅಂತಂದರೆ, ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ವನ್ಯಮೃಗ ಧಾಮಗಳು, ಪಕ್ಷಿಧಾಮಗಳು ಎಲ್ಲ ಇದ್ದಾವೆ. ಆದರೆ ಮೈಸೂರು ವಿಭಾಗದಲ್ಲಿ ಯಾವ್ಯಾವ ಇದಾವೆ ಅಂದರೆ, ರಂಗನತಿಟ್ಟು ಪಕ್ಷಿಧಾಮ, ಗುಡವಿ ಪಕ್ಷಿಧಾಮ, ಕೊಕ್ಕೆಬೆಳ್ಳೂರು ಪಕ್ಷಿಧಾಮ, ಇವು 3 ಇದ್ದಾವೆ. ಮೇಲುಕೋಟೆ ವನ್ಯಮೃಗಧಾಮ, ಕಾವೇರಿ ವನ್ಯಮೃಗಧಾಮ, ಮಲೈ ಮಹದೇಶ್ವರ ವನ್ಯಮೃಗಧಾಮ, ಪುಷ್ಟಗಿರಿ ವನ್ಯಮೃಗಧಾಮ, ಇವು 4 ವನ್ಯಮೃಗಧಾಮಗಳು ಏನಿದ್ದಾವೆ ಮೈಸೂರು ವಿಭಾಗದಲ್ಲಿದ್ದಾವೆ. ಮೈಸೂರು ವಿಭಾಗದಲ್ಲಿದ್ದ ಪ್ರಸಿದ್ಧ ವನ್ಯಮೃಗಧಾಮಗಳು ಯಾವುವು ಅಂದರೆ, ಮೈಸೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಮೈಸೂರು ವಿಭಾಗದಲ್ಲಿ ಪ್ರಸಿದ್ಧ ವನ್ಯಮೃಗಧಾಮಗಳು ಆಗಿದ್ದಾವೆ. ಆದರೆ ಮೈಸೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಏನಿದೆ ಅಂದರೆ, ರಾಜೀವ್ ಗಾಂಧಿ ನಾಗರಹೊಳೆ ಇದು ಏನು ರಾಷ್ಟ್ರೀಯ ಉದ್ಯಾನವನ. ಚಾಮರಾಜ ಜಿಲ್ಲೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಚಾಮರಾಜ ಜಿಲ್ಲೆಯಲ್ಲಿ ಏನಿದೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ. ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದರೆ, ಮೈಸೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವಿದ್ದರೆ, ಚಾಮರಾಜನಗರದಲ್ಲಿ ಏನಿದೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ ಅಲ್ವಾ. ಕೇಡ ಎಂಬ ಕಾರ್ಯಾಚರಣೆ ಮೂಲಕ ಕಾಡಾನೆಗಳನ್ನು ಇಲ್ಲಿ ಪಳಗಿಸಲಾಗಿದೆ. ಓಕೆನಾ. ಪ್ರಶ್ನೆ ಏನಿದೆ ಮುಂದೆ, ಕೃಷಿ ಮತ್ತು ಉದ್ದಿಮೆಗಳು ಇದೆ ನೋಡಿ. ಕೃಷಿಯು ನಮ್ಮ ಜನರ ಜೀವ ದ್ರವ್ಯ. ಇಲ್ಲಿ ಕೃಷಿಯು ನಮ್ಮ ಜನರ ಜೀವದ್ರವ್ಯ. ಇದಕ್ಕೆ ಮೈಸೂರು ವಿಭಾಗದ ಜಿಲ್ಲೆಗಳು ಅಪವಾದವಲ್ಲ. ಮೈಸೂರು ಜಿಲ್ಲೆಯು ರೇಷ್ಮೆ ಬೆಳೆಗೆ, ಕೊಡಗು, ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳು ಕಾಫಿ ತೋಟಗಳಿಗೆ, ಮಂಡ್ಯ ಜಿಲ್ಲೆಯು ಕಬ್ಬು ಬೆಳೆಗೆ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಗಳು ಗೋಡಂಬಿ, ಮೆಣಸು, ಏಲಕ್ಕಿ, ರಬ್ಬರ್ ಬೆಳೆಗಳಿಗೆ ಪ್ರಸಿದ್ಧವಾಗಿವೆ. ಇಲ್ಲಿ ನೋಡಿ, ಕೃಷಿಯು ನಮ್ಮ ಜನರ ಜೀವದ್ರವ್ಯ. ಓಕೆ, ಇದಕ್ಕೆ ಮೈಸೂರು ವಿಭಾಗದ ಜಿಲ್ಲೆಗಳು ಅಪವಾದವಲ್ಲ. ಮೈಸೂರು ಜಿಲ್ಲೆ ರೇಷ್ಮೆ ಬೆಳೆಗೆ, ಕೊಡಗು, ಹಾಸನ್, ಚಿಕ್ಕಮಗಳೂರು ಜಿಲ್ಲೆಗಳು ಏನು ಕಾಫಿ ಬೆಳೆ ತೋಟಗಳಿಗೆ, ಮಂಡ್ಯ ಜಿಲ್ಲೆ ಕಬ್ಬು ಬೆಳೆಗೆ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಗಳು ಗೋಡಂಬಿ ಬೆಳೆಗೆ ಮತ್ತು ಮೆಣಸುಗೆ, ಏಲಕ್ಕಿ, ರಬ್ಬರ್ ಇವುಗಳಿಗೆ ಪ್ರಸಿದ್ಧವಾಗಿವೆ.
ನೆಕ್ಸ್ಟ್ ಅತಿ ಹೆಚ್ಚು ಕಾಫಿಯನ್ನು ಎಲ್ಲಿ ಬೆಳೀತಾರೆ ಅಂದರೆ ಚಿಕ್ಕಮಗಳೂರಿನಲ್ಲಿ ಬೆಳೀತಾರೆ. ಇದು ಪ್ರಶ್ನೆ ಆಗೇ ಆಗ್ತದೆ ನೋಡಿ, ಅತ್ಯಂತ ಹೆಚ್ಚು ಕಾಫಿ ಬೆಳೆಯುವ ಜಿಲ್ಲೆ ಯಾವುದು ಅಂದರೆ ಚಿಕ್ಕಮಗಳೂರು ಜಿಲ್ಲೆ. ಇಲ್ಲಿ ಪ್ರಶ್ನೆ ಆಗಿರಬಹುದು, ಈ ಕೃಷಿ ಚಟುವಟಿಕೆಗಳು ಕೇವಲ ಆಹಾರ ಪದಾರ್ಥಗಳನ್ನು ಬೆಳೆಯುವುದಕ್ಕೆ ಮೀಸಲಾಗಿಲ್ಲ. ಈ ವಿಭಾಗದ ಜಿಲ್ಲೆಗಳಲ್ಲಿ ಕೃಷಿ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮತ್ತು ತೋಟಗಾರಿಕೆಗಳ ಸಂಯುಕ್ತ ಚಟುವಟಿಕೆಗಳಿವೆ. ಈ ವಿಭಾಗದಲ್ಲಿ ಬೆಳೆಯುವ ಮುಖ್ಯ ಬೆಳೆಗಳೆಂದರೆ ಭತ್ತ, ರಾಗಿ, ಜೋಳ, ಅವರೆ, ಹೆಸರು, ಉದ್ದು ಮುಂತಾದವು. ಇಲ್ಲಿ ಬೆಳೆಯುವ ವಾಣಿಜ್ಯ ಬೆಳೆಗಳೆಂದರೆ ತಂಬಾಕು, ಕಾಫಿ, ಗೋಡಂಬಿ, ಅಡಕೆ, ಆಲೂಗಡ್ಡೆ, ಕಬ್ಬು, ಹತ್ತಿ, ಕಿತ್ತಳೆ, ತೆಂಗು ಮುಂತಾದವು. ಈ ವಿಭಾಗದಲ್ಲಿ ಕೃಷಿಗೆ 4 ಯೋಜನೆಗಳಿಂದ ನೀರಾವರಿ ದೊರೆಯುತ್ತದೆ. ಅವುಗಳವೆಂದರೆ ಕೃಷ್ಣರಾಜ ಸಾಗರ, ಹಾರಂಗಿ, ಹೇಮಾವತಿ, ಕಬಿನಿ. ಈ ನೀರಾವರಿ ಯೋಜನೆಗಳು ಈ ಮೈಸೂರು ವಿಭಾಗಕ್ಕೆ ಹೆಸರುವಾಸಿಯಾಗಿವೆ. ಹೇಗೆ ಹೆಸರುವಾಸಿ? ಇಲ್ಲಿ ನೀರಿದ್ರೇ ಮುಂದಿಂದು, ಹೌದಲ್ವ? ಹಾಗಾಗಿ ಈ ಕೃಷ್ಣರಾಜ ಸಾಗರ, ಹಾರಂಗಿ, ಹೇಮಾವತಿ, ಕಬಿನಿ ನೀರಾವರಿಗಳು ಈ ವಿಭಾಗದಲ್ಲಿ ಕೃಷಿ ಬೆಳವಣಿಗೆಗೆ ಅನುಕೂಲವಾಗಲು ಅನೇಕ ಕೃಷಿ ಫಾರಂಗಳನ್ನು, ಕೃಷಿ ಕಾಲೇಜುಗಳನ್ನು ಸ್ಥಾಪಿಸಲಾಗಿದೆ. ಈ ವಿಭಾಗದ ಮೈಸೂರು, ಮಂಗಳೂರು, ಹಾಸನ, ಚಿಕ್ಕಮಗಳೂರು, ಮಂಡ್ಯ, ಮಡಿಕೇರಿ ಮುಂತಾದವು ಕೈಗಾರಿಕಾ ಕೇಂದ್ರಗಳಾಗಿವೆ. ಔಷಧಿ ಕಾರ್ಖಾನೆಗಳು, ಕಾಫಿ ಕ್ಯೂರಿಂಗ್ ಉದ್ದಿಮೆಗಳು, ಆಹಾರ ಸಂರಕ್ಷಣಾ ಘಟಕಗಳು, ರಸಗೊಬ್ಬರ ಕಾರ್ಖಾನೆಗಳು, ಮಂಗಳೂರಿನ ಪೆಟ್ರೋಲಿಯಂ ಸಂರಕ್ಷಣಾ ಘಟಕ, ಕ್ಯಾಂಪೋ ಚಾಕೊಲೇಟ್ ಕಾರ್ಖಾನೆ, ಸಕ್ಕರೆ ಕಾರ್ಖಾನೆ, ಸಿಮೆಂಟ್ ಉದ್ಯಮ ಮುಂತಾದವು ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿರುವ ಉದ್ದಿಮೆಗಳು. ಈ ವಿಭಾಗದಲ್ಲಿರುವ ಬೃಹತ್ ಉದ್ದಿಮೆಗಳ ಸಂಖ್ಯೆ ಕಡಿಮೆ, ಆದರೆ ಸಾವಿರಾರು ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳು ಇಲ್ಲಿವೆ. ಅಷ್ಟೇನಿದು ಓದ್ಕೋಬಹುದು, ಓದ್ಕೊಂಡು ತಿಳ್ಕೋಬಹುದು. ಆಮೇಲೆ ಕಲೆ ಮತ್ತು ಸಾಹಿತ್ಯ, ಸಂಗೀತ, ಜಾನಪದ, ನೃತ್ಯ ಇವುಗಳ ಬಗ್ಗೆ. ಈ ವಿಭಾಗದ ಕಲೆ, ಸಾಹಿತ್ಯ, ನಾಟಕ, ನೃತ್ಯ ಮುಂತಾದ ಕಲೆಗಳಿಂದ ಶ್ರೀಮಂತವಾಗಿದೆ. ಮೈಸೂರು ನಗರದಲ್ಲಿ ಕಲೆಯ ತವರೂರು ಎಂದು ಹೇಳುತ್ತಾರೆ. ಮೈಸೂರು ನಗರವನ್ನು ಏನಂತ ಕರೀತಾರೆ? ಕಲೆಯ ತವರೂರು ಅಂತ ಕರೀತಾರೆ. ಈ ಪ್ರಶ್ನೆ ಇದೂ ಆಗಬಹುದು. ಕರಾವಳಿ ಜಿಲ್ಲೆಗಳು ಯಕ್ಷಗಾನ, ಬಯಲಾಟಕ್ಕೆ ಹೆಸರುವಾಸಿಯಾಗಿವೆ. ಕರಾವಳಿ ಜಿಲ್ಲೆಗಳು ಏನಾಗಿದ್ದಾವೆ? ಉಡುಪಿ ಮತ್ತು ಯಾವುದು ದಕ್ಷಿಣ ಕನ್ನಡ ಮತ್ತು ಉಡುಪಿ, ಇವುಗಳಲ್ಲಿ ಯಕ್ಷಗಾನ, ಬಯಲಾಟಕ್ಕೆ ಹೆಸರುವಾಸಿಯಾಗಿವೆ. ಯಕ್ಷಗಾನವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮನ್ನಣೆ ಗಳಿಸಿಕೊಂಡಿದೆ. ಕಂಸಾಳೆ ಕುಣಿತ, ಚೌಡಿಕೆ ಕಲೆ, ವೀರಗಾಸೆ ಕುಣಿತ, ಪಟ ಕುಣಿತ, ನಂದುಕೋಲು ಮುಂತಾದವು ಜನಪ್ರಿಯ ಜನಪದ ಕಲೆಗಳಾಗಿವೆ. ಕೊಡವರ ಹುತ್ತರಿ, ಕೊಡವರದು ಯಾವುದು ಅಂದರೆ ಹುತ್ತರಿ ಹಬ್ಬ. ಕರಾವಳಿ ಜಿಲ್ಲೆಗಳಲ್ಲಿನ ಭೂತಾರಾಧನೆ, ಕಂಬಳ ಮುಂತಾದವು ವಿಶಿಷ್ಟವಾದ ಜನಪ್ರಿಯ ಆಚರಣೆಗಳಾಗಿವೆ. ಇದು ಗೊತ್ತಿರ್ಬೇಕು ನೋಡಿ. ಕೊಡವರದ ಯಾವ ಹಬ್ಬ ಅಂದರೆ ಹುತ್ತರಿ ಹಬ್ಬ. ಇದು ಎಲ್ಲಿ? ಕರಾವಳಿ ಜಿಲ್ಲೆಗಳಲ್ಲಿನ ಭೂತಾರಾಧನೆ, ಕಂಬಳ ಮುಂತಾದ ವಿಶಿಷ್ಟ ಜನಪ್ರಿಯ ಆಚರಣೆಗಳಾಗಿವೆ. ಇಷ್ಟು ಗೊತ್ತಿರಬೇಕು ನೋಡಿ. ಮೈಸೂರು ಅರಮನೆಯು ಕಲೆ, ನೃತ್ಯ, ಸಂಗೀತ ಮುಂತಾದವುಗಳಿಗೆ ಪ್ರೋತ್ಸಾಹ ನೀಡುತ್ತಿತ್ತು. ಇದರಿಂದ ಮೈಸೂರು ಸಂಪ್ರದಾಯದ ವಿಶಿಷ್ಟತೆಯ ನೃತ್ಯ, ಸಂಗೀತ, ವರ್ಣಕಲೆ ಮುಂತಾದವು ರೂಪುಗೊಂಡವು. ಭರತನಾಟ್ಯ, ನಾಟಕ, ಸಂಗೀತ ನಾಟಕಗಳಿಗೆ ಅರಮನೆಯು ಪ್ರೋತ್ಸಾಹ ನೀಡುತ್ತಿತ್ತು. ಮೈಸೂರು ನಗರದಲ್ಲಿ ಸರ್ಕಾರಿ ಅನುದಾನಿತ ನಾಟಕ ತಂಡ, ರೆಪರ್ಟರಿ ರಂಗಾಯಣ ಸ್ಥಾಪನೆಯಾಗಿದೆ. ಅದು
ವರ್ಷಪೂರ್ತಿ ನಾಟಕಗಳನ್ನು ಸಿದ್ಧಪಡಿಸಿ ಪ್ರದರ್ಶಿಸುತ್ತದೆ. ಈಗ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ರಂಗಾಯಣ ಕೇಂದ್ರಗಳು ಆರಂಭಗೊಂಡಿವೆ. ಮೈಸೂರಿನಲ್ಲಿ ಬೃಹತ್ ಕಲಾಮಂದಿರವನ್ನು ಕಟ್ಟಲಾಗಿದೆ. ಎಲ್ಲರಿಗೂ ಗೊತ್ತಿದೆ ಮೈಸೂರು ಹೇಗಿದೆ, ಯಾವ ಥರ ಇದೆ, ಮೈಸೂರು ಅರಮನೆ ಹೇಗಿದೆ. ಎಲ್ಲರೂ ಹೋಗಿ ಬಂದಿದ್ದಾರೆ, ಕೆಲವೊಬ್ಬರು ಹೋಗಿ ಬಂದಿಲ್ಲ, ಕೆಲವರು ಚಿತ್ರದಲ್ಲೇ ನೋಡೋದು. ಮೈಸೂರು ವಿಭಾಗದ ಜಿಲ್ಲೆಗಳು ಅನೇಕ ಪ್ರಸಿದ್ಧ ಸಾಹಿತಿಗಳ ತಾಣಗಳಾಗಿವೆ. ಹಾಸನದ ರಾಜಾರಾವ್ ಇಂಗ್ಲಿಷ್ನಲ್ಲಿ ಪ್ರಸಿದ್ಧ ಕಾದಂಬರಿಕಾರರು. ಯಾರು? ರಾಜಾರಾವ್. ಆರ್ ಕೆ ನಾರಾಯಣ್ ಅವರು ಮತ್ತೊಬ್ಬ ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಕಾರರು. ಯಾರು? ಆರ್ ಕೆ ನಾರಾಯಣ್ ಅವರು ಮತ್ತೊಬ್ಬ ಇಂಗ್ಲಿಷ್ ಕಾದಂಬರಿಕಾರರು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ವಿಜೇತ ಶಿವರಾಮ್ ಕಾರಂತರು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದವರು. ಕನ್ನಡದ ಭಾವಗೀತೆಗಳಿಗೆ ಜೀವ ತುಂಬಿದ ಕೆ. ಎಸ್. ನರಸಿಂಹಸ್ವಾಮಿ ಮೈಸೂರು ನಗರಕ್ಕೆ ಸೇರಿದವರು. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಡಾಕ್ಟರ್ ಎಸ್. ಎಲ್. ಭೈರಪ್ಪ, ಎಂ. ಗೋಪಾಲಕೃಷ್ಣ ಅಡಿಗ, ಬಿ. ಎಂ. ಶ್ರೀಕಂಠಯ್ಯ, ಎ. ಎನ್. ಮೂರ್ತಿರಾವ್, ದೇವನೂರು ಮಹಾದೇವ್, ಅಕ್ಬರ್ ಅಲಿ, ಸಾರಾ ಅಬೂಬಕ್ಕರ್, ಆಲನಹಳ್ಳಿ ಕೃಷ್ಣ, ಪೂರ್ಣಚಂದ್ರ ತೇಜಸ್ವಿ, ಕೊಡಗಿನ ಗೌರಮ್ಮ, ತಿರುಮಲಾಂಬ, ತ್ರಿವೇಣಿ ನಿರಂಜನ್ ಮುಂತಾದವರು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಈ ಎಲ್ಲ ವಿಭಾಗ ಮೂಲದ ಮಹನೀಯರು. ಆರ್. ಕೆ. ಶ್ರೀಕಂಠನ್, ವಿ. ನೆ. ಶೇಷಣ್ಣ, ಪಿಟೀಲ್ ಚೌಡಯ್ಯ, ವಿ. ನೆ. ದೊರೆಸ್ವಾಮಿ, ಅಯ್ಯಂಗಾರ್, ಕದ್ರಿ ಗೋಪಾಲನಾಥ್ ಮುಂತಾದವರು ಸಂಗೀತ ಕ್ಷೇತ್ರದ ದಿಗ್ಗಜರು. ವ್ಯಂಗ್ಯ ಚಿತ್ರಕಾರ ಆರ್. ಕೆ. ಲಕ್ಷ್ಮಣ್, ರಂಗಭೂಮಿಯ ಮಹಮ್ಮದ್ ಪೀರ್, ಚಿತ್ರಕಲೆಯ ಕೆ. ಕೆ. ಹೆಬ್ಬಾರ್, ರಂಗಭೂಮಿಯ ಮತ್ತು ಚಲನಚಿತ್ರ ಕ್ಷೇತ್ರದ ಬಿ. ವಿ. ಕಾರಂತ್, ಅನೇಕ ಆಧುನಿಕ ಪೂರ್ವ ಸಾಹಿತ್ಯದ ಸಂಚಿಯ ಹೊನ್ನಮ್ಮ, ರತ್ನಾಕರ ವರ್ಣಿ, ಸಿಂಗಾರಾರ್ಯ ಮುಂತಾದವರು ಮೈಸೂರು ವಿಭಾಗಕ್ಕೆ ಸೇರಿದ ಸಾಂಸ್ಕೃತಿಕ ಸಾಧಕರು. ಫೀಲ್ಡ್ ಮಾರ್ಷಲ್ ಮುಖ್ಯ ನೋಡಿ. ಫೀಲ್ಡ್ ಮಾರ್ಷಲ್ ಎಂ. ಕಾರ್ಯಪ್ಪ, ಜನರಲ್ ಕೆ. ಎಸ್. ತಿಮ್ಮಯ್ಯ ಅವರು ರಾಷ್ಟ್ರಕ್ಕೆ ಕೀರ್ತಿ ತಂದ ಸೈನಿಕರು. ಫೀಲ್ಡ್ ಮಾರ್ಷಲ್ ಎಂ. ಕಾರ್ಯಪ್ಪ ಇವರು ಮುಖ್ಯ. ಜನರಲ್ ಕಾರ್ಯಪ್ಪ, ಕೆ. ಎಂ. ಕಾರ್ಯಪ್ಪ ಇವರು ತುಂಬ ಪ್ರಮುಖರು ನೋಡಿ. ದಂಡಾಧಿಪತಿಗಳು ವಿಜ್ಞಾನಿಗಳಾದ ರಾಜಾರಾಮನ್ ಯು. ಆರ್. ರಾವ್ ಅವರ ಸಾಧನೆ ಉಲ್ಲೇಖನೀಯ. ಸಾಮಾಜಿಕ ನ್ಯಾಯದ ಹರಿಕಾರದ ದೇವರಾಜ ಅರಸರವರು ಈ ವಿಭಾಗಕ್ಕೆ ಸೇರಿದವರು. ನೆಕ್ಸ್ಟ್ ಯಾರ್ಯಾರಿದ್ದಾರೆ? ಶಿಕ್ಷಣ ಮತ್ತು ಆರೋಗ್ಯ. ಮೈಸೂರು ಒಂದು ಶಿಕ್ಷಣ ಕೇಂದ್ರವಾಗಿದೆ. ಒಂದು ಶಿಕ್ಷಣ ಕೇಂದ್ರವಾಗಿದೆ. ಈ ವಿಭಾಗದಲ್ಲಿ ಸಾಕ್ಷರತೆಯ ಮಟ್ಟ ಉತ್ತಮವಾಗಿದೆ. ಮೈಸೂರು ಒಡೆಯರ ಆಳ್ವಿಕೆಯಲ್ಲಿ ಶಿಕ್ಷಣಕ್ಕೆ ಪ್ರೋತ್ಸಾಹ ದೊರಕಿತು. ಶತಮಾನೋತ್ಸವ ಕಂಡಿರುವ ಮೈಸೂರು ವಿಶ್ವವಿದ್ಯಾಲಯವು ಸಾಮಾನ್ಯ ಶಕ 1916ರಲ್ಲಿ ಆರಂಭವಾಯಿತು. ಈ ವಿಭಾಗದ ಅನೇಕ ಜಿಲ್ಲೆಗಳಲ್ಲಿ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಿವೆ. ಈ ವಿಭಾಗದ ಪ್ರಮುಖ ಜಿಲ್ಲೆಯಾದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯವಿದೆ. ಯಾವುದು? ಮಂಗಳೂರು ವಿಶ್ವವಿದ್ಯಾಲಯವಿದೆ. ಈ ವಿಭಾಗದಲ್ಲಿ ಅನೇಕ ಖಾಸಗಿ ವಿಶ್ವವಿದ್ಯಾಲಯಗಳಿವೆ. ಮೈಸೂರು ನಗರದಲ್ಲಿ ಕೇಂದ್ರೀಯ ಆಹಾರ ಸಂಶೋಧನಾಲಯ CFTRI ಸೆಂಟ್ರಲ್, ಇದು ವಿಸ್ತರಣೆ ಮಾಡಿ ಕೇಳ್ತಾರೆ ನೋಡಿ. ಮೈಸೂರು ನಗರದಲ್ಲಿ ಕೇಂದ್ರೀಯ ಆಹಾರ ತಾಂತ್ರಿಕ ಖಾಸಗಿ ಸಂಶೋಧನಾಲಯವಿದೆ ಅಂತ ಇದೆ. ಆದರೆ ಇದನ್ನು CFTRI ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೇಳ್ತಾರೆ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. CFTRI ಇದನ್ನು ನೆನಪಿಟ್ಟುಕೊಳ್ಳಬೇಕು. ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದೆ.
ಶಿಕ್ಷಣ ಕ್ಷೇತ್ರಕ್ಕೆ ಸುತ್ತೂರು ಮಠದ ಕೊಡುಗೆ ಅಪಾರ. ಈ ವಿಭಾಗದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಧರ್ಮಸ್ಥಳ ಮತ್ತು ಮಣಿಪಾಲ್ ಸಂಸ್ಥೆಗಳ ಕೊಡುಗೆ ಗಣನೀಯವಾದುದು. ಓಕೆನಾ. ನೆಕ್ಸ್ಟ್ ಏನಿದೆ, ಈ ವಿಭಾಗದ ಎಲ್ಲ ಜಿಲ್ಲೆಗಳಲ್ಲಿಯೂ ಜಿಲ್ಲಾ ಆಸ್ಪತ್ರೆಗಳು, ಗ್ರಾಮೀಣ ಪ್ರದೇಶದಲ್ಲಿ ಜನರ ಆರೋಗ್ಯ ಸೇವೆ ಒದಗಿಸುವ ಆರೋಗ್ಯ ಉಪಕೇಂದ್ರಗಳಿವೆ. ಇಲ್ಲಿ ಮಕ್ಕಳಿಗೆ ರೋಗ ನಿರೋಧಕ ಚುಚ್ಚುಮದ್ದು ನೀಡಲಾಗುತ್ತದೆ. ಗರ್ಭಿಣಿ ಮತ್ತು ಬಾಣಂತಿಯರ ಆರೋಗ್ಯ ನಿರ್ವಹಿಸಲು ಆರೋಗ್ಯ ಸಹಾಯಕರು, ಆಶಾ ಕಾರ್ಯಕರ್ತರು ಇದ್ದಾರೆ. ಶಿಶು ಮರಣ ಪ್ರಮಾಣ ಕೆಳಮಟ್ಟದಲ್ಲಿದೆ. ಜನರ ಜೀವನಾಯುಷ್ಯ ಉತ್ತಮವಾಗಿದೆ. ತಾಯಿಯಂದಿರ ಮರಣ ಪ್ರಮಾಣ ಕೆಳಮಟ್ಟದಲ್ಲಿ. ಇವೆಲ್ಲ ಜನರ ಆರೋಗ್ಯ ಸೂಚಕಗಳಾಗಿವೆ. ನೆಕ್ಸ್ಟ್ ಏನಿದೆ, ವಿಭಾಗದ ಸಾಂಸ್ಕೃತಿಕ ಸಂಪತ್ತು ಗೋಳಗುಮ್ಮಟ, ಗುಮ್ಮಟೇಶ್ವರ ವಿಗ್ರಹ, ಶ್ರವಣಬೆಳಗೊಳ. ಆಮೇಲೆ ದೇಶದ ಪ್ರಧಾನಮಂತ್ರಿಗಳಾಗಿದ್ದ ಶ್ರೀ ಎಚ್.ಡಿ. ದೇವೇಗೌಡ ಈ ವಿಭಾಗದ ಹಾಸನ ಜಿಲ್ಲೆಯವರು. ಹುತ್ತರಿ ಹಬ್ಬ ಕೊಡಗು. ಹುತ್ತರಿ ಹಬ್ಬ ಯಾವುದು? ಕೊಡಗು. ಸುತ್ತೂರು ಮಠ ಮೈಸೂರು. ಸುತ್ತೂರು ಮಠ ಎಲ್ಲಿದೆ? ಮೈಸೂರದಲ್ಲಿದೆ. ನೆಕ್ಸ್ಟ್ ಏನಿದೆ, ಸಾಂಸ್ಕೃತಿಕವಾಗಿ ಶ್ರೀಮಂತ ವಿಭಾಗ ಮೈಸೂರು ವಿಭಾಗ. ಈ ಜಿಲ್ಲೆಗಳಲ್ಲಿ ಪ್ರಕೃತಿ ಸಂಪತ್ತು ತುಂಬಿ ತುಳುಕುತ್ತಿದೆ. ಸಮೃದ್ಧ ನದಿಗಳು, ದಟ್ಟವಾದ ಅರಣ್ಯಗಳು, ವಿದ್ಯಮಯವಾದ ವನ್ಯ ಪ್ರಾಣಿಗಳು, ಮೈ ನೆರಳಿಸುವ ಜಲಪಾತಗಳು, ಕಲೆ, ವಾಸ್ತು ವೈಭವ, ಸಾಹಿತ್ಯ, ಕಲೆಗಳ ತವರೂರು ಮೈಸೂರು ವಿಭಾಗದ ಜಿಲ್ಲೆಗಳು. ಮಂಡ್ಯ ಜಿಲ್ಲೆಯು ಸಕ್ಕರೆಗೆ ಪ್ರಸಿದ್ಧಿಯಾಗಿದೆ. ಆಗ ತಾನೇ ನಾನು ಹೇಳಿದ್ದು, ಇದು ಮೈಸೂರು ಜಿಲ್ಲೆ ಆದ್ರೂ ಕೂಡ ಏನಾಗಿದೆ, ಮಂಡ್ಯ ಸಕ್ಕರೆಯ ಬೋಗಾಣಿ ಅಂತ ಕರೀತಾರೆ ನೋಡಿ. ಇದಕ್ಕೆ ಜಿಲ್ಲೆ ಪ್ರಶ್ನೆ ಆಗಿದೆ. ಸಕ್ಕರೆಗೆ ಪ್ರಸಿದ್ಧಿಯಾಗಿದ್ದರೆ ಹಾಸನ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆಗಳು ಕಾಪಿಗೆ ಪ್ರಸಿದ್ಧಿಯಾಗಿವೆ. ಮಂಡ್ಯ ಜಿಲ್ಲೆಯನ್ನು ಸಕ್ಕರೆಗೆ ಪ್ರಸಿದ್ಧಿಯಾಗಿದೆ. ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳು ಕಾಪಿಗೆ ಪ್ರಸಿದ್ಧಿಯಾಗಿವೆ. ಯಕ್ಷಗಾನ ಕಲೆಗೆ ಕರಾವಳಿ ಜಿಲ್ಲೆಗಳು ಪ್ರಸಿದ್ಧವಾಗಿದ್ದರೆ ಕಂಸಾಳೆ ಕುಣಿತಕ್ಕೆ ಚಾಮರಾಜನಗರ ಪ್ರಸಿದ್ಧವಾಗಿದೆ. ಸೋಮನಾಥಪುರ, ಬೇಲೂರು, ಚೆನ್ನಕೇಶವ ದೇವಾಲಯಗಳು, ಮದನಿಕೆ ವಿಗ್ರಹಗಳು, ಶ್ರವಣಬೆಳಗೊಳದ ಗುಮ್ಮಟೇಶ್ವರನ ಏಕಶಿಲಾ ವಿಗ್ರಹ, ಹಳೆಬೀಡು, ಮೂಡಬಿದಿರೆ ಮುಂತಾದವು ವಿಶ್ವವಿಖ್ಯಾತ ಕಲಾಕುಸುರಿ ಮೆರೆದಿರುವ ದೇವಾಲಯಗಳಿಗೆ ಹೆಸರುವಾಸಿಯಾಗಿವೆ. ಸೋಮನಾಥಪುರ, ಬೇಲೂರು, ಚೆನ್ನಕೇಶವ ದೇವಾಲಯದ ಮದನಿಕೆ ವಿಗ್ರಹಗಳು, ಶ್ರವಣಬೆಳಗೊಳದ ಗುಮ್ಮಟೇಶ್ವರನ ಏಕಶಿಲಾ ವಿಗ್ರಹ, ಹಳೆಬೀಡು, ಮೂಡಬಿದಿರೆ ಮುಂತಾದವು ವಿಶ್ವವಿಖ್ಯಾತ ಕಲಾಕುಸುರಿ ಮೆರೆದಿರುವ ದೇವಾಲಯಗಳಿಗೆ ಹೆಸರುವಾಸಿಯಾಗಿವೆ. ಮೈಸೂರು ವಿಭಾಗದ ಜಿಲ್ಲೆಗಳೆಲ್ಲವೂ ಪ್ರವಾಸೋದ್ಯಮಕ್ಕೆ ಫಲವತ್ತಾದ ಕ್ಷೇತ್ರಗಳಾಗಿವೆ. ಕಾವೇರಿ ನದಿಯು ನಮ್ಮ ರಾಜ್ಯದ ಜೀವಧಾರೆಯಾಗಿದೆ. ಇದು ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ, ಕಾವೇರಿ ಜಿಲ್ಲೆಯಲ್ಲಿ ಹುಟ್ಟಿದೆ, ತಲಕಾವೇರಿಯಲ್ಲಿ ಹುಟ್ಟುತ್ತದೆ. 320 ಕಿಲೋಮೀಟರ್ ಉದ್ದದ ಕರಾವಳಿ ತೀರದಲ್ಲಿ ಮೀನುಗಾರಿಕೆ ಬಂದರು, ಸಮುದ್ರದ ಮೇಲಿನ ಸಾಹಸ ಕ್ರೀಡೆಗಳು, ಶೈಕ್ಷಣಿಕ ಕೇಂದ್ರಗಳು ಮುಂತಾದವು ಇಲ್ಲಿ ಸಾಂಸ್ಕೃತಿಕವಾಗಿ ಸಮೃದ್ಧವಾಗಿ ವಿಭಾಗ ಮೈಸೂರು ವಿಭಾಗ. ನಾನು ಪಟ ಓದ್ಬಿಟ್ಟಿದ್ದೀನಿ. ಯಾಕಂದರೆ ಇಲ್ಲಿ ನಾವು ಕೇಳ್ತಾ ಇರೋದು ಕಾವೇರಿ ನದಿಯು ಎಲ್ಲಿ ಹುಟ್ಟುತ್ತದೆ. ಆಲ್ರೆಡಿ ಪ್ರಶ್ನೆ ಆಗಿದೆ. ನಮ್ಮ ರಾಜ್ಯದ ಜೀವಧಾರೆಯಾಗಿದೆ ಅಂತ ಎಲ್ಲರಿಗೂ ಗೊತ್ತು. ನಮ್ಮ ರಾಜ್ಯದ ಜೀವ ನದಿ ಯಾವುದು? ಕಾವೇರಿ ಅಲ್ವಾ. ಇದು ಎಲ್ಲಿ ಹುಟ್ಟುತ್ತದೆ? ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟುತ್ತದೆ. ಗೊತ್ತಿರಬೇಕು ನೋಡಿ. ಎಲ್ಲಿ ಹುಟ್ಟುತ್ತದೆ? ಕಾವೇರಿ ಜಿಲ್ಲೆ, ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟುತ್ತದೆ. ಇದು 320 ಕಿಲೋಮೀಟರ್ ಉದ್ದದ ಕರಾವಳಿ ತೀರ ಇಲ್ಲಿದೆ. ಎಷ್ಟು ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದೆ ಅಂತಂದರೆ 320 ಕಿಲೋಮೀಟರ್ ಕರಾವಳಿಯನ್ನು ಹೊಂದಿದೆ. ಓಕೆನಾ. ನೆಕ್ಸ್ಟ್ ಏನಿದೆ, ವಿಭಾಗದ ಸ್ವಾತಂತ್ರ್ಯ ಹೋರಾಟಗಾರರು. ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು, ಈ ವಿಭಾಗದ ಜಿಲ್ಲೆಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರೂ ಗಾಂಧೀಜಿ ಪ್ರಿಯವಾಗಿದ್ದ ಖಾದಿ ಕೇಂದ್ರಗಳು, ಗೃಹ ಕೈಗಾರಿಕೆಗಳು ಕೂಡ ಇಲ್ಲಿ ವ್ಯಾಪಕವಾಗಿ ಚಾಲನೆಯಲ್ಲಿದ್ದವು. ಮಂಗಳೂರಿನ ಕುದ್ಮಲ್ ರಂಗರಾವ್ ಅವರು
ಅಸ್ಪೃಶ್ಯತೆ ನಿವಾರಣೆಗೆ ತಮ್ಮ ಜೀವವನ್ನೇ ಮುಡುಪಾಗಿಟ್ಟಿದ್ದರು. ಯಾರು? ಮಂಗಳೂರು ಕುದ್ಮಲ್ ರಂಗರಾವ್ ಅವರು ಅಸ್ಪೃಶ್ಯತೆ ನಿವಾರಣೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದರು. ತಗಡೂರು ರಾಮಚಂದ್ರರಾವ್ ಅವರು ಗಾಂಧೀಜಿಯವರ ಅನುಯಾಯಿಗಳು. ಇವರು ಅಸ್ಪೃಶ್ಯತೆಯ ನಿವಾರಣೆಗಾಗಿ ಹೋರಾಟ ಮಾಡಿದರು. ಎಚ್. ಸಿ. ದಾಸಪ್ಪ, ಯಶೋಧರಮ್ಮ ದಾಸಪ್ಪ, ಕಾರ್ನಾಡ್ ಸದಾಶಿವರಾವ್, ಎಚ್. ಕೆ. ವೀರನಗೌಡ, ಕೆ. ಟಿ. ಭಾಷ್ಯಂ, ಕಮಲಾದೇವಿ ಚಟ್ಟೋಪಾಧ್ಯಾಯ, ಕೆ. ವಿ. ಶಂಕರಗೌಡ, ಕೆ. ರಾಮಕೃಷ್ಣ ಕಾರಂತ್, ಸಿ. ಎಂ. ಪೂರ್ಣಚ್ಚ ಮುಂತಾದವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದರು. ಅನೇಕರು ಕರ್ನಾಟಕ ಏಕೀಕರಣದಲ್ಲಿಯೂ ಭಾಗವಹಿಸಿದ್ದರು. ಹೀಗೆ ಮೈಸೂರು ವಿಭಾಗದ ಜಿಲ್ಲೆಗಳು ರಾಷ್ಟ್ರೀಯ ಮತ್ತು ಮನ್ನಣೆ ಗಳಿಸಿದವು. ಮೈಸೂರು ದಸರಾ ಉತ್ಸವವು ಅಂತಾರಾಷ್ಟ್ರೀಯ ಮೈಸೂರು ದಸರಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪ್ರಿಯವಾದ ಉತ್ಸವವಾಗಿದೆ. ಇಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆದಂಥವು ಇದ್ದಾವೆ. ಮುಗೀತು, ಪಾಠನ ಮುಗೀತಲ್ಲ. ಇಲ್ಲಿಯವರೆಗೆ ಪಾಠ ಮುಕ್ತಾಯವಾಯಿತು. ಮೈಸೂರು ವಿಭಾಗದ ಚಾಪ್ಟರ್ 1 ಮುಕ್ತಾಯವಾಯಿತು. ಹಾಗಾಗಿ ನೀವು ಇಲ್ಲಿವರೆಗೆ ಕೇಳಿದ್ದೀರಿ. ಆದರೆ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಇದೆ. ತುಂಬ ಈಸಿ ಆದಂಥ ಪ್ರಶ್ನೆಗಳಿದ್ದಾವೆ. ಪಾಠಗಳನ್ನು ಸರಿಯಾಗಿ ಕೇಳಿ ಸರಿಯಾಗಿ ನೋಡಿದರೆ ಇಲ್ಲಿ ಇದು ಉತ್ತರ ಸಿಗ್ತವೆ. ಹಾಗಾಗಿ ನಾನು ಫಿಲಪ್ ಮಾಡಬಹುದು, ಬಟ್ ನಾನು ಮಾಡಿದರೆ ನೀವು ಓದಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಸ್ವಲ್ಪ ಹೊತ್ತು ಓದಿ ಆಮೇಲೆ ಇದನ್ನು ಫಿಲಪ್ ಮಾಡ್ಕೊಳ್ಳಿ. ತುಂಬ ಈಸಿ ಇದ್ದಾವೆ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಡ್ಯಾಶ್ ವರ್ಷ ಉಡುಪಿ ಜಿಲ್ಲೆಯನ್ನು ರಚಿಸಲಾಯಿತು ಅಂತ ಕೇಳಿದ್ದಾರೆ. ನಾನು ಅಲ್ಲಿ ಹೇಳಿದ್ದೀನಿ ನಿಮಗೆ. ಮೈಸೂರು ವಿಭಾಗ ಡ್ಯಾಶ್ ಮತ್ತು ಡ್ಯಾಶ್ ಜಿಲ್ಲೆಗಳು ಕರಾವಳಿಗಳಾಗಿವೆ. ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಇರ್ಬೋದು, ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಇರ್ಬೋದು. ಹೀಗೆ ತುಂಬ ವಿಧಾನಗಳು ಇದ್ದಾವೆ. ನಾನು ಇದನ್ನು ನಿಮಗೆ ಎಲ್ಲ ಹೇಳ್ದಾಗೆ ಆಗ್ತದೆ. ಆದರೂ ನೀವು ಕ್ವಶನನ್ನು ನೋಡಿ ಅಕಸ್ಮಾತ್ ನಿಮಗೂ ನೋಡಲಿಕ್ಕೆ ಆಗಿಲ್ಲ ಅಂದರೆ ನನಗೆ ಒಂದು ಕಮೆಂಟ್ ಮಾಡಿ. ನಾನು ಇದರ ಪ್ರಶ್ನೆ ಮತ್ತು ಉತ್ತರಗಳನ್ನು ಹಾಕಿ ನಡು ಇಂಪಾರ್ಟೆಂಟ್ ಇದ್ದಿರುವಂಥ ಪ್ರಶ್ನೆಗಳನ್ನು ಕೂಡ ನಾನು ಹಾಕಿ ನಿಮಗೆ ಹೇಳ್ತೀನಿ ಅಂದ್ಕೊಂಡಿದ್ದೀನಿ. ನೋಡೋಣ ಅಂತ ಎಲ್ಲಿಗೆ ಬರ್ತದೆ ಅಂತ. ಆಯಿತು, ಇಲ್ಲಿವರೆಗೆ ನಾನು ಮುಗಿಸಿದ್ದೇನೆ. ಇನ್ನು ನೆಕ್ಸ್ಟ್ ಏನಿದೆ ಅಂದರೆ 1.3 ಕಲಬುರಗಿ ವಿಭಾಗ 3ನೇ ವಿಭಾಗ ಸಿಗ್ತದೆ. ಕಲಬುರಗಿ ಆಮೇಲೆ ಯಾವುದು ಬೆಳಗಾವಿ ವಿಭಾಗ ಬರ್ತದೆ. ಹಾಗಾಗಿ 1 by 1 ನೋಡ್ತಾ ಹೋಗೋಣ. ಈಗ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣ, ಒಂದು ಕಲಬುರಗಿ ವಿಭಾಗವನ್ನು ನೋಡ್ತಾ ಹೋಗೋಣ. ತುಂಬ ಲೆಂತಿ ಆಗ್ತವೆ, ತುಂಬ ವಿಚಾರ ಇದೆ, ತುಂಬ ವಿಷಯ ಇದೆ. ಆದರೆ ನಾವು ಈ 4 ವಿಭಾಗಗಳನ್ನು ಓದಿದರೆ ಇಡೀ ನಮ್ಮ ರಾಜ್ಯದ ಮ್ಯಾಪ್, ರಾಜ್ಯದ ಹಿಸ್ಟ್ರಿ, ರಾಜ್ಯದ ವಿಷಯ ನಮಗೆ ಬಂದು ಹೋಗ್ತದೆ. ಹಾಗಾಗಿ ನಾನು ಇದನ್ನು ನಿಮಗೆ ಹೇಳಿಕೊಟ್ಟಿದ್ದೇನೆ. ನಿಮಗೆ ಓಕೆ ಅಂದರೆ ಓಕೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇದರ ಬಗ್ಗೆ ಏನಾದರೂ ಸಾಧಕ ಬಾಧಕಗಳು ನಿಮ್ಮ ಕಮೆಂಟ್ ನಮಗೆ ಉತ್ತರ. ಹಾಗಾಗಿ ನಾನು ನಿಮಗೆ ಕಮೆಂಟ್ ಮಾಡಲಿಕ್ಕೆ ಹೇಳ್ತಾ ಇದ್ದೀನಿ. ಅದೇ ನಮಗೆ ನೀವು ಕೇಳ್ತಾ ಇರೋದು ಪ್ರಶ್ನೆ, ನಾವು ನಿಮಗೆ ಕೊಡಲಿಕ್ಕೆ ಉತ್ತರ ಆಗ್ತದೆ. ಹಾಗಾಗಿ ಇದನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೆ ನೀವು ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೆ ಸಿಗೋಣ, ಮತ್ತೆ ವಿಡಿಯೋಗೆ ನೋಡೋಣ ಬನ್ನಿ. ಓಕೆ.